ಹೇಳಿದೆ ಏನಾಯ್ತವ? 2 ಮಂತ್ ಇಂದ ನೋಡ್ತಿದ್ದೇನೆ ಸರ್. ಏನಾಯ್ತು ಹೇಳವ್ವ? ಏನಿಲ್ಲ ಸರ್, ನಾವು ಆ ನನ್ನ ತಂದೆ ತುಂಬಾ ಕಷ್ಟಪಟ್ಟು ನನ್ನನ್ನು ಮದುವೆ ಮಾಡಿ ಕೊಟ್ಟದ್ದು ಸರ್, ರಿಲೇಷನ್ ಅಲ್ಲಿ. ನಿಮ್ಗೆ ಎಷ್ಟು ವರ್ಷ ಈಗ? ನನ್ಗೆ ಈಗ 36 ಸರ್. 36 ವರ್ಷ. ಏನು ಓದಿದ್ದೀರಾ? ನಂದು ಡಿಗ್ರಿ ಆಗಿದೆ ಸರ್. ಓಕೆ, ನಿಮ್ಗೆ ಯಾವ ವಯಸ್ಸಲ್ಲಿ ಮದುವೆ ಆಯ್ತು? ನನ್ಗೆ ಒಂದು 21 ಇಯರ್ಸ್ ಅಲ್ಲಿ ಮದುವೆ ಆಯ್ತು ಸರ್. ಅಂದ್ರೆ ಅಪ್ಪ ಅಮ್ಮನೇ ನೋಡಿ ಮದುವೆ ಮಾಡಿದ್ದ? ಹೌದು ಸರ್, ಅಮ್ಮನ ರಿಲೇಷನ್ ಅಲ್ಲಿ ಮ್ಯಾರೇಜ್ ಆದದ್ದು. ಬಟ್ ನಿಮ್ಗೆ ಇಷ್ಟ ಇತ್ತಾ? ಅವ್ರು ಓದೋ ಟೈಮಲ್ಲಿ ನನ್ನ ತಂಗಿ ಇದ್ಲು, ಬೇಗ ಆದ್ರೆ ಒಳ್ಳೇದಂತ ಹೇಳಿ ಬೇಗ ಮಾಡ್ಬಿಟ್ರು ಸರ್. ಮದುವೆ ಆಗೋ ಟೈಮಲ್ಲಿ ಎಲ್ಲ ಒಳ್ಳೇದಿತ್ತು ಸರ್. ಅಂದ್ರೆ ಮಹಾರಾಷ್ಟ್ರ ಕಡೆಗೆ ಮದುವೆ ಮಾಡಿ ಕೊಟ್ರು ಸರ್ ನನ್ನನ್ನು. ಮದುವೆ ಆಯ್ತು, ಅಷ್ಟೊಂದು ವೈವಾಹಿಕ ಜೀವನ ಫಸ್ಟಿಗೆ ಸರಿ ಇರ್ಲಿಲ್ಲ ಸರ್. ಮತ್ತೆ ಅಂದ್ರೆ ಅವರ ಅಕ್ಕನ ಮನೆಯಲ್ಲಿ ಇದ್ವಿ, ಮತ್ತೆ ಬೇರೆ ಮನೆಗೆ ಹೋದ್ವಿ. ಯಾಕೆ ಸರಿ ಇರ್ಲಿಲ್ಲ? ಯಾವ ಕಾರಣಕ್ಕೆ ಸರಿ ಇರ್ಲಿಲ್ಲವ? ಅಂದ್ರೆ ಫಸ್ಟಿಗೆ ನಾವು ಅವರ ಅಕ್ಕನ ಜೊತೆ ಇದ್ವಿ ಸರ್, ಹಸ್ಬೆಂಡ್ ಇದ್ದು. ಮತ್ತೆ ಬೇರೆ ಮನೆ ಮಾಡಿದ್ವಿ ಸರ್, ನಮ್ದೇ ಓನ್ ಅಂತ ಮನೆ ಮಾಡಿದ್ವಿ. ಎಲ್ಲ ಸರಿ ಇತ್ತು ಸರ್. ಮತ್ತೆ ಪ್ರೆಗ್ನೆಂಟ್ ಆದೆ, ಒಂದ್ ಮಗು ಆಯ್ತು ಸರ್. ಮಗುವಾದ ನಂತರ ನನ್ನ ಹಸ್ಬೆಂಡ್ಗೆ ಅಲ್ಲಿದೆ ಲೇಡೀಸ್ ಬಾರಿದೊಂದು ಹುಡುಗಿದು ಪರಿಚಯ ಆಯ್ತು ಸರ್. ನಿಮ್ಮ ಹಸ್ಬೆಂಡ್ ಏನ್ ಕೆಲಸ ಮಾಡೋರು? ಅದು ಬಿಸ್ನೆಸ್ ಸರ್. ಓಕೆ, ಅಲ್ಲಿವರೆಗೂ ಅವ್ರು ಚೆನ್ನಾಗೇ ಇದ್ರು? ಅಲ್ಲ, ಅವ್ರ ಮುಂಚೆ ಅಲ್ಲಿ ಇದ್ದವ್ರು ಸರ್, ಒಂದು 25 ಇಯರ್ಸ್ ಇಂದ. ಏನು? ಅಲ್ಲೇ ವರ್ಕ್ ಮಾಡ್ತಿದ್ರು ಸರ್. ಓಕೆ, 25 ಇಯರ್ಸ್ ಇಂದ ಅಲ್ಲೇ ವರ್ಕ್ ಮಾಡ್ತಿದ್ರು. ಬಟ್ ಹೆಣ್ಣಿನ ವಿಚಾರದಲ್ಲಿ ಏನ್ ತಪ್ಪು ಮಾಡಿರ್ಲಿಲ್ಲ? ಅಲ್ಲಿ ಅಂದ್ರೆ ಮಗು ಆಯ್ತು ಸರ್, ಫೇಸ್ಬುಕ್ ಅಲ್ಲಿ ಒಬ್ಳು ಲೇಡೀಸ್ ಬಾರ್ದು ಹುಡುಗಿದ್ದು ಪರಿಚಯ ಆಯ್ತು ಸರ್. ಪರಿಚಯ ಆಯ್ತು, ಅದು ತುಂಬಾ ವಿಪರೀತ ಹೋಯ್ತು ಸರ್. ಬಿಸ್ನೆಸ್ ಜರ್ನಿ ಮಾಡ್ತಾ ಇದ್ದೀರಾ? ಏನ್ ಗಾಡಿ ಓಡಿಸ್ತಾ ಇದ್ದೀರಾ? ಇಲ್ಲ ಸರ್, ಅಂದ್ರೆ ನಮ್ಮ ಈ ಕಡೆ ಮಳೆ ಬರ್ತಾ ಉಂಟು. ಓಕೆ, ಶಬ್ದ ಜಾಸ್ತಿ ಬರ್ತಾ ಇದೆ, ಹಾಗಾಗಿ ಕೇಳಿದೆ. ಹಲೋ, ಕೇಳ್ತಿದೆ ಸರ್? ಆಯ್ತು ಹೇಳಮ್ಮ. ಹಾಗೆ ಬಿಸ್ನೆಸ್ ಎಲ್ಲ ಲಾಸ್ ಆಯ್ತು ಸರ್. ದುಡ್ಡದ್ದು ಎಲ್ಲ ಅವಳಿಗೆ ಕೊಟ್ರು ಸರ್. ಯಾರಿಗೆ? ಅದೇ ಡ್ಯಾನ್ಸ್ ಬಾರ್ನ ಹುಡುಗಿಗೆ ಸರ್. ಎಲ್ಲ ಕೊಟ್ರು ಸರ್. ತುಂಬಾ ಅಂದ್ರೆ ಮನೆಗೆ ಬರ್ತಿರ್ಲಿಲ್ಲ, ಅವಳ ಜೊತೆ ಇರುದು, ಆತರ ಎಲ್ಲ ಮಾಡ್ತಿದ್ರು ಸರ್. ತುಂಬಾ ಗೊತ್ತಾಯ್ತು? ಅಂದ್ರೆ ಫಸ್ಟಿಗೆ ಗೊತ್ತಿರ್ಲಿಲ್ಲ ಸರ್. ಅಂದ್ರೆ ಮತ್ತೆ ನಾನು ಊರಿಗೆ ಬಂದೆ ಲಾಸ್ ಆಯ್ತು ಅಂತ ಹೇಳಿ. ಮತ್ತೆ ನಮ್ದು ರಿಲೇಷನ್ ಮಹಾರಾಷ್ಟ್ರದಲ್ಲಿ ಗೋವಾ ಸೈಡ್ ಅಲ್ಲಿ ನಮ್ದು ರಿಲೇಷನ್ ಅವರ ಮನೆಗೆ ಕಳಿಸಿದೆ ಸರ್ ಹಸ್ಬೆಂಡ್ ಅನ್ನು. ಅಲ್ಲಿ ಹೋಟ್ಲಲ್ಲಿ ದುಡೀರಿ ಅಂತ, ಬಿಸ್ನೆಸ್ ಆಗಿ ಬರ್ತಿಲ್ಲ ಅಂತ. ಅಲ್ಲಿ ನನ್ಗೆ ಅವ್ರು ಹೇಳಿದ್ರು, ಯಾವುದೋ ಒಂದು ಹುಡುಗಿದು ಕಾಲ್ ಬರ್ತದೆ, ಈ ತರ ಎಲ್ಲ ಉಂಟು, ನೀನ್ ಬಾ, ದೂರ ಇದ್ರೆ ಅವ್ನು ಪೂರ ಹಾಳಾಗ್ತಾನೆ ಅಂತ. ಹಲೋ, ಹೇಳಪ್ಪ. ಆಮೇಲೆ ನಾನ್ ಹೋದೆ ಸರ್. ಅಲ್ಲಿ ಗೊತ್ತಾಯ್ತು ಸರ್, ಮನೆಗೆ ಬರ್ತಿರ್ಲಿಲ್ಲ ಸರ್. ಅಲ್ಲಿ ಮಹಾರಾಷ್ಟ್ರ ಆ ಕಡೆ ಹೋಗ್ತಿದ್ರು ಸರ್, ಬಾಂಬೆ ಸೈಡ್ಗೆ. ಹಲೋ, ಕೇಳಿಸ್ತಾ ಇದೆ, ಹೇಳವ್ವ. ಮತ್ತೆ ಏನ್ ಹೇಳು ಸರ್, ತುಂಬಾ ಟಾರ್ಚರ್ ಸರ್, ತುಂಬಾ ಟಾರ್ಚರ್ ಸರ್ ನನಗೆ. ಹುಡುಗಿ ಕಡೆಯಿಂದ ಇವ್ರ ಕಡೆಯಿಂದ ಮೆಸೇಜ್ ಮಾಡಿಸುದು, ಗಂಡಸರ್ ಕಾಲ್ ಮಾಡುದು, ಈ ತರ ಎಲ್ಲ ಟಾರ್ಚರ್. ಏನದು? ಆ ಹುಡುಗಿ ಗೊತ್ತಾಯ್ತು ಸರ್, ಅವ್ರಿಗೆ ಮದ್ವೆ ಆಗಿದೆ, ಮಗು ಇದೆ, ಆತರ ಎಲ್ಲ ಗೊತ್ತಾಯ್ತು ಸರ್. ಇವ್ರಿಗೂ ಗೊತ್ತಾಯ್ತು, ನನ್ಗೆ ಗೊತ್ತಾಯ್ತಾ ಅಂತ. ನನ್ಗೆ ಮತ್ತೆ ಅವಳಿಗೆ ತುಂಬಾ ಜಗಳ ಆಯ್ತು ಸರ್. ಅಂದ್ರೆ ಯಾರ್ಯಾವ್ದೋ ಹುಡುಗರ ಜೊತೆ, ಪಂಜಾಬಿ ಅವ್ರ ಜೊತೆ ಎಲ್ಲ ಮೆಸೇಜ್, ನನ್ನ ನಂಬರ್ ಕೊಟ್ಟು ಆ ಹುಡುಗಿ ಬೇರೆ ಮೆಸೇಜ್ ಎಲ್ಲ ಮಾಡಿಸಿದ್ರು ಸರ್. ಲೇಡೀಸ್ ಬಾರ್ನ ಹುಡುಗಿ ಸರ್. ಏನವ? ಆ ಹುಡುಗಿ ಡ್ಯಾನ್ಸ್ ಬಾರ್ನ ಹುಡುಗಿ ಇದ್ದಾಳಿಲ್ಲ ಸರ್, ಆ ಹುಡುಗಿ ಸರ್. ಆ ಹುಡುಗಿ ನಿಮಗೆ ಮೆಸೇಜ್ ಮಾಡೋರಾ? ಹಾ ಸರ್. ಹುಡುಗಿ ಏನಂತ ಮಾಡೋರು? ಅಂದ್ರೆ ಆ ಹುಡುಗಿ ನನ್ನ ನಂಬರ್ ಅನ್ನು ಬೇರೆ ಗಂಡಸರಿಗೆ ಕೊಡುದು ಸರ್. ಓಹೋ, ಅಂದ್ರೆ ನನ್ನ ನಂಬರ್ ಅನ್ನ ಆ ಹುಡುಗಿ ಬೇರೆ ಹುಡುಗರಿಗೆ ಕೊಡ್ತಿದ್ರು? ನಾನ್ ಕೇಳುವಾಗ ಹೇಳುದು ಸರ್, ನಿನ್ ಗಂಡನ ಇದಕ್ಕೆ ಇನ್ವಾಲ್ವ್ ಆಗಿದ್ದ, ನಾನೊಬ್ಳೆಲ್ಲ ಅಂತ ಆತರ ಎಲ್ಲ ಹೇಳುದು ಸರ್. 1 ದಿನಕ್ಕೆ ಬಾ, 2 ದಿನಕ್ಕೆ ಬಾ, ಆತರ ಎಲ್ಲ ಮೆಸೇಜ್ ಮಾಡಿಸುದು ಸರ್. ಯಾರು? ಆ ಗಂಡಸು ಸರ್, ಪಂಜಾಬಿದ್ದು. ಮತ್ತೆ ಇವರ ಅಕ್ಕನ ಗಂಡನ್ಗೆಲ್ಲ ಹೇಳಿದೆ, ಅವರು ತುಂಬಾ ರಿಚ್ ಸರ್, ಕೋಟ್ಯಾಧಿಪತಿ. ಒಬ್ರಿಗೆ ಹೆಲ್ಪಿಂಗ್ ನೇಚರ್ ಇಲ್ಲ, ಅದು ಒಬ್ರು ಅನ್ಯಾಸ ಮಾಡುವವರಲ್ಲ ಗಂಡಸು. ಅವರ ಅಕ್ಕನ ಗಂಡ ಮುಂಬೈಯಲ್ಲಿ ಒಳ್ಳೆ ರಿಚ್ ಇದ್ದಾರೆ.
ಮತ್ ತುಂಬಾ ಕಷ್ಟ ಆಯ್ತು ಸರ್. ಇವರು ಅಂದ್ರೆ ನನ್ನನ್ನು ನನ್ನ ಮಗುವನ್ನು ಒಂಥರ ಟಾರ್ಚರ್ ಸರ್, ಅದು ಹೇಳಲಿಕ್ಕೆ ಆಗುದಿಲ್ಲ. ಆ ತರ ಟಾರ್ಚರ್, ಆ ಹುಡುಗಿದ್ ಒಂಥರ ಟಾರ್ಚರ್. ಹ್ಮ್ ತುಂಬಾ ಕಷ್ಟಪಡ್ತಿ ಸರ್. ಆಗ ಸಣ್ಣ ವಯಸ್ಸು ಸರ್, 25 ಏನಾಗಿತ್ತು ಆಗ. ಹ್ಮ್ 26 ಅಷ್ಟೇ. ತುಂಬಾ ಟಾರ್ಚರ್ ಕೊಟ್ಟು ಮತ್ತೆ ನಾನು ಅಲ್ಲಿಂದ ಸಹ ಬಂದೆ ಸರ್, ಗೋವಾ ಸೈಡ್ ಇಂದ ಪುನಃ ಈಗ ಊರಿಗೆ. ಬೇರೆ ಪುರುಷರು ಬೇರೆ ಹುಡುಗರು ಈ ರೀತಿ ಕೆಟ್ಟದಾಗ ಮೆಸೇಜ್ ಮಾಡ್ತಿದ್ದಾರೆ ಅಂತ ನಿಮ್ಮ ಗಂಡನಿಗೆ ನೀವು ಹೇಳಲಿಲ್ವಾ? ನಾನ್ ಹೇಳಿದೆ ಸರ್, ಏನಂತ ಆತ ಏನ್ ಹೇಳ್ದ ಆತ? ನಾನ್ ಹೇಳಿದೆ ಸರ್, ಈ ತರ ಎಲ್ಲ ಮೆಸೇಜ್ ಬರ್ತಾ ಉಂಟು, ನಿಮ್ಗೆ ದೂರ ಆಗ್ತಿದ್ದಾಳೆ ಅವಳು ಅಂತ ಹೇಳಿದೆ. ಅದಕ್ಕೆ ಅವನು ಹೇಳಿದ, ಇಲ್ಲ ನಿನ್ನ ಅವಳಿಗೆಲ್ಲ ದೂರ ಆಗ್ಬೇಡ ಅಂತ, ಹ್ಮ್ ಅವಳು ಆ ತರದವಳಲ್ಲ ಅಂತ. ಈ ತರ ತುಂಬಾ ಸಲ ಪಂಚಾಯತ್ಗೆಲ್ಲ ಆಯ್ತು ಸರ್. ಊರಿಂದ ನಮ್ಮ ಪೇರೆಂಟ್ಸ್ ಹೇಳಿದೆ, ಅವರ ಪೇರೆಂಟ್ಸ್ ಹೇಳಿದ್ರು ಈ ತರ ನಮ್ಗೆ ಅಂದ್ರೆ 4 ದಿನ ಬದುಕಿದ್ರು ಮರ್ಯಾದೆಯಿಂದ ಬದುಕ್ಬೇಕು, ಗಂಡ ಬಿಟ್ಟವಳು ಅಂತ ಅನಿಸ್ಬಾರ್ದು, ಆ ತರ ಎಲ್ಲ ತಲೆಯಲ್ಲಿ ಸರ್ ನಮ್ಗೆ. ಮತ್ತೆ ಬಿಟ್ಟು ಬಂದೆ ಸರ್ ಊರಿಗೆ. ಪುನಃ ಊರಿಗೆ ಬಂದ ನಂತರ ಎಲ್ಲ ಲಾಸ್ ಆಯ್ತು ಸರ್. ಅವ್ನು ಎಷ್ಟೆಲ್ಲ ಸಂಪಾದನೆ ಮಾಡಿದ ಎಷ್ಟೆಲ್ಲ ಕಳ್ಕೊಂಡೆ ಸರ್. ತುಂಬಾ ಅನುಭವಿಸಿದ ನನ್ನ ಗಂಡ. ನಾನ್ ದೂರ ಬಂದೆ ಸರ್, ಈ ಕಡೆ ಊರ್ ಕಡೆ ಬಂದೆ ಸರ್ ನಾನು. ಬಂದ ನಂತರ ಸ್ವಲ್ಪ ಟೈಮ್ ಪುನಃ ಅದೇ ಊರಲ್ಲಿ ಬಂದು ಅದೇ ಫೇಸ್ಬುಕ್ ಅಲ್ಲಿ ಒಟ್ಟಿಗೆ ತಿರ್ಗಾಡ್ದು ಅದೆಲ್ಲ ನಂಗೆ ಗೊತ್ತಾಯ್ತು ಸರ್, ಅವರ ಫ್ರೆಂಡ್ಸ್ ಮೂಲಕ ಗೊತ್ತಾಯ್ತು. ನಂತರ ಸ್ವಲ್ಪ ಟೈಮ್ ಸರಿ ಇದ್ದ ಸರ್, ಇನ್ನೊಂದ್ ಮಗು ಸಹ ಆಯ್ತು. ಈಗ ನಾನು ಊರಲ್ಲಿ ಇದ್ದೇನೆ ಸರ್, ಆದ್ರೂ ಅವನಲ್ಲೇ ಇದ್ದಾನೆ. ಆದ್ರೆ ಅವನಿಂದ ನಾನೀಗೊಂದು ವರ್ಕ್ ಮಾಡ್ತಿದ್ದೇನೆ ಸರ್ ಕಂಪನಿಯಲ್ಲಿ. ಎಲ್ಲಿ ಕಂಪನಿಯಲ್ಲಿ ವರ್ಕ್, ಇಲ್ಲಿ ಜಾಬ್ ಹುಡುಕಿದೆ ಇಲ್ಲಿಗೆ ಬಂದು. ತಂದೆ ಮನೆಯಲ್ಲೇ? ತಂದೆ ಮನೆ ಇಲ್ಲಿ ಊರಲ್ಲಿ ಸರ್. ಏನವ? ತಂದೆ ಮನೆ ಸಹ ಊರಲ್ಲೇ ಸರ್. ಎರಡು ಒಂದೇ ಊರಾ? ಹೌದು ಸರ್, ಒಂದೇ ಊರು. ಅವ್ರು ಸಣ್ಣ ವಯಸ್ಸಲ್ಲಿ ಮಹಾರಾಷ್ಟ್ರ ಸೈಡ್ಗೆ ಹೋದದ್ದು ಅವರ ಅಕ್ಕನ ಜೊತೆ. ಅಕ್ಕನನ್ನು ಸಹ ಮಹಾರಾಷ್ಟ್ರ ಕಡೆಗೆ ಮದುವೆ ಮಾಡಿ ಕೊಟ್ಟದ್ದು. ಓಕೆ, ಈಗ ನೀವು ತಂದೆ ಮನೆಯಲ್ಲೇ ಇರೋದು? ಇಲ್ಲ ಸರ್, ಗಂಡನ ಮನೆಯಲ್ಲೇ ಇದ್ದೇನೆ. ಎಲ್ರು ಹೇಳಿದ್ರು, ನೀನು ಹಕ್ಕು ಬಿಡ್ಬೇಡ, ಮಕ್ಕಳಿದ್ದಾರೆ, ನೀನ್ ಅಲ್ಲಿ ಇರ್ಬೇಕು, ಆ ತರ ಎಲ್ಲ ಹೇಳಿದ್ರು ಸರ್. ಆದ್ರೂ ನಾನು ಗಂಡನ ಮನೆಯಿಂದಲೇ ನೀವೀಗ ಒಂದು ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಹೌದು ಸರ್, ಹೌದು. ಗಂಡ ಬರೋದು ಹೋಗೋದು ಮಾಡ್ತಾರಾ? ಬರುದು ಹೋಗುದು ಎಲ್ಲ ಮಾಡ್ತಾರೆ. ಅದು ಒಂಥರ ಬೇಜಾರು ಸರ್, ಯಾಕಂದ್ರೆ ತುಂಬಾ ಅನುಭವಿಸಿದ್ದೀನಿ ಸರ್ ಲೈಫ್ ಅಲ್ಲಿ. ಗಂಡನ ಮನೆ ಬಿಡಿಸೋ ಸುಖ ಇಲ್ಲ ಸರ್. ಅವರ ತಾಯಿ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡ್ತಾರೆ. ಅವರ ಹಸ್ಬೆಂಡ್ ಇದು ತಾಯಿ, ಅಮ್ಮ ತುಂಬಾ ಟಾರ್ಚರ್ ಕೊಡ್ತಾರೆ ಸರ್. ತುಂಬಾ ಅಂದ್ರೆ ತುಂಬಾ ಟಾರ್ಚರ್ ಕೊಡ್ತಾರೆ. ಒಂದ್ 2-3 ಸರ್ತಿ ಸೂಸೈಡ್ ಮಾಡಿಕೊ ಹೋಗಿದ್ದೆ ಸರ್. ಏನು ಗೊತ್ತಿಲ್ಲ, ಯಾವ್ದಾವ್ದು ಕಾಣದಿಲ್ಲ, ತಪ್ಪಿತ್ತು ಅದು. ತುಂಬಾ ಅನುಭವಿಸಿ ಒಂದು ಮಟ್ಟದಲ್ಲಿ ಬದುಕ್ತಿದ್ದೇನೆ ಸರ್. ಅದು ಬೇಜಾರು ಸರ್ ತುಂಬಾ, ಅಂದ್ರೆ ನನ್ಗೆ ಈ ತರ ಎಲ್ಲ ಆಯ್ತಲ್ಲ ಅಂತ. ಆದ್ರೂ ಅವ್ರು ಮುಂದೆ ಬಿಟ್ಟು ಈಗ್ಲೂ ಹೇಳುದು, ಅಲ್ಲಿಂದ ನಾನು ಇಲ್ಲಿ ಬರುದಿಲ್ಲ ಅಂತ. ಏನಂತ? ಆ ಊರು ಬಿಟ್ಟು ಈ ಊರಿಗೆ ಬರುದಿಲ್ಲ ಅಂತ. ಅಂದ್ರೆ ಅವರ ಅಕ್ಕರ ಮನೆ ಯಾವ ಊರು ಬಿಟ್ಟು? ಮಹಾರಾಷ್ಟ್ರ ಬಿಟ್ಟು ಈ ಕಡೆ ಬರುದಿಲ್ಲ ಅಂತ. ಮಹಾರಾಷ್ಟ್ರದಲ್ಲಿ ಯಾರಿದ್ದಾರೆ? ಈಗೊಂದು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್. ಓಕೆ, ಅದನ್ನು ಬಿಟ್ಟು ಈಗ ಈ ಕಡೆ ಊರ್ ಕಡೆ ಬರುದಿಲ್ಲ ಅಂತ ಹೇಳುದು. ನೀನೇ ಅಲ್ಲಿ ಹೋಗಿ ಬದುಕೋದಲ್ವಾ? ಇಲ್ಲ ಸರ್, ಅಲ್ಲಿ ಹೋಗುವಾಗಿಲ್ಲ ಸರ್. 2 ಚಾನ್ಸ್ ಕೊಟ್ಟಾಯ್ತು, ಸುಧಾರ್ಲಿಲ್ಲ. ಇನ್ನು ಹೋದ್ರೆ ಬದುಕು ಆಸೆ ಸಹ ಬಿಟ್ಟು ಬರ್ಬೇಕಾಗ್ತದೆ ಸರ್. ಅಂದ್ರೆ ಕೊಲ್ಲೋ ಮಟ್ಟಕ್ಕೆ ಕ್ರೂರಿನಾ? ಹಾ ಸರ್, ತುಂಬಾ ಅಂದ್ರೆ ಅಲ್ಲಿ ತುಂಬಾ ಅನುಭವಿಸಿದೆ ಸರ್. ಹೇಳಿಕ್ ಹೋದ್ರೆ ತುಂಬಾ ಉಂಟು ಸರ್ ಅಲ್ಲಿದು ವಿಷಯ ಎಲ್ಲ. ಆದ್ರೂ ನಾನು ಶಾರ್ಟ್ ಕಟ್ ಅಲ್ಲಿ ನನ್ನ ಫೀಲಿಂಗ್ಸ್ ಹೇಳ್ತಾ ಇದ್ದೇನೆ ಸರ್ ನಿಮ್ಮ ಹತ್ರ. ಆ ಹುಡುಗಿ ಅಂದ್ರೆ ಎಷ್ಟು ಅಂದ್ರೆ ದುಡ್ಡದೆಲ್ಲ ಕಿತ್ಕೊಂಡ್ಲು ಸರ್. ಯಾವ್ದು ನಮ್ಗೆ ಅಂದ್ರೆ ಒಂದು ಹೊತ್ತು ಊಟಕ್ಕೂ ಕಷ್ಟ ಪಡುವ ಹಾಗೆ ಮಾಡಿಬಿಟ್ಲು ಆ ಹುಡುಗಿ. ಹೌದು ಸರ್, ತುಂಬಾ ಅಂದ್ರೆ ನಾವ್ ಯಾವ ಸ್ಥಿತಿಯಲ್ಲಿ ಹೋದೆವು, ಬರುವಾಗ ಏನಿರ್ಲಿಲ್ಲ ಸರ್. ಆ ತರ ಬಂದು ಸೇರಿದವಳು ನಾನು. ಅಂದ್ರೆ ಆಕೆಗೋಸ್ಕರ ನಿಮ್ ಗಂಡ ಹಣ ತುಂಬಾ ಖರ್ಚು ಮಾಡಿದ್ದಾನೆ? ತುಂಬಾ ಸರ್, ತುಂಬಾ ಮಂದಿ ಹೇಳಿದ್ರು ಸರ್, ಬುದ್ಧಿ ಹೇಳಿದ್ರು, ಅವಳಿಗೆ ಇಟ್ಕೊಂಡವಳೆ ಕಟ್ಕೊಂಡವಳೆ ಅಂತ.
ಆದ್ರೂ ಕೇಳಲಿಲ್ಲ ಸರ್. ಈಗ ಸಹ ಹೇಳ್ತಾರೆ, ನೀನ್ ಅದಕ್ಕೆ ಕೂತ್ಕೊಂಡಿದ್ದಿ, ಬೇರೆ ಯಾವ ಹುಡುಗಿ ಸಹ ಇಷ್ಟು ಸಣ್ಣ ಏಜ್ ಅಲ್ಲಿ ಕೂತ್ಕೊಳ್ಳುದಿಲ್ಲ, ಬೇರೆ ಮದುವೆ ಆಗ್ತಿದ್ರೆ ಅಂತ ಈಗ ಸಹ ಹೇಳ್ತಾರೆ ಸರ್. ಏನಂತ ಹೇಳ್ತಾರೆ? ನೀನು ಅದಕ್ಕೆ ಇಷ್ಟು ಸಹಿಸ್ಕೊಂಡು ಕೂತ್ಕೊಂಡಿದ್ದಿ, ಈಗಿನ ಕಾಲದಲ್ಲಿ ಯಾವ ಹುಡುಗಿಯ ಸಹ ಇಷ್ಟೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ಳುದಿಲ್ಲ ಅಂತ. ಯಾರು ಹೇಳಿದ್ದಿ ಮಾತು? ತುಂಬಾ ಮಂದಿ ಹೇಳ್ತಾರೆ ಸರ್. ಯಾರು? ನಮ್ ಪರಿಚಯದಲ್ಲಿ ಫ್ರೆಂಡ್ಸ್ ಎಲ್ಲ. ಓಕೆ, ಜನ ಈ ಮಾತು ಹೇಳ್ತಾರೆ. ಹೌದು ಸರ್. ಇಷ್ಟೆಲ್ಲ ಟಾರ್ಚರ್ ಎಲ್ಲ ಇತ್ತಲ್ಲ, ನೀನ್ ಹೇಗೆ ಕೂತ್ಕೊಂಡಿದ್ಯಾ ಅಂತ. ಓಕೆ, ಸಾಕಪ್ಪ, ಇದು ಬೇಡ ಅಂತ ಯಾವತ್ತೂ ಅನ್ಸಿಲ್ವ ನಿಮ್ಗೆ? ಆಗಿತ್ತು ಸರ್. ಆದ್ರೆ ಸಹ ನಂಗೆ ಮರ್ಯಾದೆ ಅಂದ್ರೆ ತುಂಬಾ ಇದು ಸರ್. ಗಂಡ ಬಿಟ್ಟು ಮನೇಲಿ ಕೂತ್ಕೊಳ್ಳುದು, ಗಂಡನ ಮನೆ ಬಿಟ್ಟು ಆತರ ಎಲ್ಲ ಸಮಾಜಕ್ಕೆ ಹೆದರಿ ಸಹಿಸ್ಕೊಂಡು ಬಂದೆ ಸರ್. ನನ್ನ ಮನೇಲಿ ಇದ್ದೇನೆ, ಅವ್ರು ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಸರ್. ಗಂಡನ ಮನೆಯವರು ತುಂಬಾ ಅಂದ್ರೆ ಮೆಂಟಲ್ ಟಾರ್ಚರ್ ಸರ್. ಮತ್ತೆ ಎಷ್ಟು ಸಹಿಸ್ಕೊಂಡಿದ್ದೀನಿ, ನನ್ನ ಮಗನಿಂದ ಇಷ್ಟೆಲ್ಲ ಅನುಭವಿಸ್ತಾಳೆ, ಆತರ ಫೀಲಿಂಗೇ ಬರುದಿಲ್ಲ ಸರ್ ಅವ್ರಿಗೆಲ್ಲ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಈಗ? ಈಗ 17 years ಆಯ್ತು ಸರ್. 16. 16 ವರ್ಷ. ಹೌದು ಸರ್. ಮಕ್ಳಿಲ್ವಾ? ಇದ್ದಾರೆ ಸರ್. ಎಷ್ಟು ಜನ? ಹಾ ಸರ್, 13 years ದೊಡ್ಡವಳಿಗೆ, ಚಿಕ್ಕವಳಿಗೆ 6 years ಆಯ್ತು ಸರ್. ಇಬ್ರು ಮಕ್ಳು? ಹೌದು ಸರ್. ಈಗ ಮನೆಯೆಲ್ಲ ಯಾರ ದುಡಿಮೆಯಿಂದ ಹೋಗ್ತಾ ಇದೆ? ಮನೆ ಹೇಗ್ ನಡೆಸ್ತೀರಾ? ನಾನ್ ದುಡಿತಿದ್ದೀನಿ ಸರ್. ನಿಮ್ ದುಡಿ ಮೇಲೆ ಮನೆ ನಡೆಸ್ತಾ ಇದ್ದೀರಾ? ಹಾ, ಮತ್ತೆ ರೂಮ್ಸ್ ಉಂಟು ಸರ್ ನಮ್ದು. ಬಾಂಬೆಯಲ್ಲಿ, ಇದು ಮಹಾರಾಷ್ಟ್ರ ಸೈಡ್ ಅಲ್ಲಿ ನಮ್ಗೆ ಅಂತ ಓನ್ ರೂಮ್ಸ್ ಉಂಟು. ಅದರಿಂದ ಸ್ವಲ್ಪ ರೆಂಟ್ ಬರ್ತದೆ ಸರ್. ಅದನ್ನು ಗಂಡ ತಗೊಳ್ತಾನ ಅಥವಾ ಗಂಡ ಕೊಡ್ತಾನ ಇಲ್ಲಿಗೆ? ಇಲ್ಲ ಸರ್, ಇದಕ್ಕೆ ಏನ್ ಬರುದಿಲ್ಲ ಸರ್, ನೀನೇ ತಕೋ ಅಂತ ಹೇಳಿದ್ದಾರೆ. ಅದು ಸಹ ತುಂಬಾ ಆಯ್ತು ಸರ್. ಅವಳಿಗೆ ಕೊಡುವಂತ ತುಂಬಾ ಫೈಟ್ ಎಲ್ಲ ಆಯ್ತು. ಅದು ಯಾವುದು ಈ ವಿಚಾರವಾಗಿ ಏನು ಹೆಚ್ಚು ತೊಂದರೆ ಕೊಟ್ಟಿಲ್ಲ, ಬಟ್ ಹೆಣ್ಣಿನ ವಿಚಾರವಾಗಿ ಆತನಿಗೆ ಚಟ. ಹೌದು ಸರ್, ತುಂಬಾ ಕೈ ಮುಗಿತೀನಿ ಸರ್. ಅವಳಿಂದ ದೂರ ಆಗಿ ನಮ್ ಕಡೆ ಬರ್ಲಿ ಅಂತ ಇಷ್ಟು ವರ್ಷ ಕಾದೆ ಸರ್. 1 ರೂಪಾಯಿ ಹೆಲ್ಪ್ ಇಲ್ಲ, ಆದ್ರೂ ಬಂದು ಹೋಗುದು ಮಾಡ್ತಾರೆ ವರ್ಷದಲ್ಲಿ 2 ಸಲ. ಒಲಿ ಗಂಡ ಏನೋ ಹಾದಿ ತಪ್ಪಿದ್ದಾನೆ, ಅತ್ತೆ ಅಥವಾ ಇವರಾದ್ರೂ ನಿನ್ ಪರ ಇರ್ಬೇಕಲ್ಲವಾ? ಇರ್ಲಿಲ್ಲ ಸರ್, ಅವ್ರು ಇರ್ಲಿಲ್ಲ. ನಿಮ್ಮ ಅಪ್ಪ ಅಮ್ಮ ಬಂದು ಚೆನ್ನಾಗವ್ರ ನಿನ್ ಜೊತೆ? ಹಾ, ಚೆನ್ನಾಗಿದ್ದಾರೆ ಸರ್. ಅವ್ರು ನಾನು ಫಸ್ಟ್ ಟೈಮ್ ಹೇಳ್ತಿದ್ರು, ಬಾ ನಿಂಗೆ ಬೇಡಾದ್ರೆ ಬಿಟ್ಟು ಬಾ ಅಂತ. ನಾನೇ ಹಠದಲ್ಲಿ ಕೂತದು ಸರ್. ಇಲ್ಲ, ಆತರ ಎಲ್ಲ ಬರುದಿಲ್ಲ ಅಂತ, ಇಲ್ಲೇ ಕೂತು ಏನಾದ್ರು ಮಾಡ್ತೇನಂತ ಕರಿತಿದ್ರು ಸರ್ ನನ್ನನ್ನು. ಅವ್ರಿಗೆ ತುಂಬಾ ಉಂಟು ಸರ್ ಹೇಳುದಾದ್ರೆ ಎಲ್ಲ ವಿಷಯ. ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಆ ಹುಡುಗಿ. ಥ್ಯಾಂಕ್ಸ್ ಬಾರಿ ನೋಡು, ತುಂಬಾ ಎಲ್ಲ ಹೇಳಿ ತಕೊಂಡು ಏನಿಲ್ಲ ಸರ್. ಆ ಒಬ್ಳೆ ಹುಡುಗಿನ ಅಥವಾ ಬೇರೆ ಬೇರೆ ಬದಲಾಗಿದ್ದಾರ ಅವರು? ಇಲ್ಲ ಸರ್, ಬದಲಾಗ್ಲಿ, ಒಬ್ಳೆ ಹುಡುಗಿ ಸರ್. ಆಕೆಗೆ ಮದ್ವೆ ಆಗಿದ್ಯಾ? ಇಲ್ಲ ಸರ್, ಅವ್ರ ಮದುವೆ ಎಲ್ಲ ಆಗುದಿಲ್ಲ ಸರ್. ಆ ಕಡೆಯವರೆಲ್ಲ ಎಲ್ಲಿ ಹಣ ಇರ್ತದೆ ಅಲ್ಲಿ ಇರ್ತಾರೆ. ಎಲ್ಲ ಇದಾದ ನಂತರ ಈಗ ಇವರು ಕೇಳುವಾಗ ಇಲ್ಲ ಅಂತ ಹೇಳ್ತಾರೆ. ಅದೇ ನಮ್ಗೆ ಗೊತ್ತಿಲ್ಲ ಸರ್, ನಾನ್ ಬಿಟ್ಟಿದ್ದೇನೆ ತಲೆಯಲ್ಲಿ, ಅದೆಲ್ಲ ಇಟ್ಕೊಳ್ಲೇ ಇಲ್ಲ. ನಿಮ್ ಪ್ರೋಗ್ರಾಮ್ ನೋಡಿದ ನಂತರ ಇದೆಲ್ಲ ವಿಷಯ ಶೇರ್ ಮಾಡ್ಬೇಕಂತ ಆಯ್ತು. ಬಟ್ ನೀವು ಕೆಲ್ಸಕ್ಕೆ ಹೋದಾಗ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ? ಅವ್ರು ಇರ್ತಾರೆ ಸರ್, ಸ್ಕೂಲಿಂದ ಬಂದು ಅವರೇ ಇರ್ತಾರೆ ಸರ್. ಅವರೇ ಮನೆ ಪಕ್ಕದವ್ರ ಹತ್ರ ಎಲ್ಲ ಹೇಳಿರ್ತೇನೆ. ಬಟ್ ಈಗ ಗಂಡ ಬದಲಾಗ್ಲಿ ಅಥವಾ ಆತ ಮತ್ತೆ ವಾಪಸ್ ಬರ್ಲಿ ಅಥವಾ ಬರ್ತಾನೆ, ಏನ್ ಕಾರಣ ಇದೆ ಇನ್ನೂ ಈ ಭರವಸೆ ಇಟ್ಕೊಳ್ಳೋಕೆ? ಇನ್ನು ಮಕ್ಕಳು ದೊಡ್ಡ ಆಗ್ತಾ ಬಂದು ಸರ್, ಇನ್ನು ಆಸೆ ಏನು ಇಟ್ಕೊಳ್ಳಿಲ್ಲ ಸರ್. ಮಕ್ಕಳನ್ನ ಚೆನ್ನಾಗಿ ಓದಿಸಿ ನೆಕ್ಸ್ಟ್ ಅವರ ಜೊತೆ ಹೋಗುದಂತ ಡಿಸೈಡ್ ಮಾಡಿದ್ದೀನಿ ಸರ್. ಯಾರ ಜೊತೆ? ಮಕ್ಕಳ ಜೊತೆ. ಆಗ ಅಲ್ಲ, ಈಗ್ಲೂ ನೀನು ಅವ್ರ ಜೊತೆನೆ ಇರೋದು. ನೆಕ್ಸ್ಟ್ ಬಂದ್ರೆ ನನ್ನ ಹತ್ರ ಸೇರಿಸ್ಕೊಳ್ಳುದಿಲ್ಲ ಅಂತ ಎನಿಸಿದ್ದೀನಿ ಸರ್. ಬರ್ತಾನ ಅಂತ? ಇಲ್ಲ ಸರ್, ತುಂಬಾ ಅನುಭವಿಸಿದ್ದಾರೆ ಸರ್. ನನ್ಗೆ ಕೊಟ್ಟ ಶಿಕ್ಷೆಗೆ ಎಲ್ಲ ಕೊಟ್ಟಿದ್ದಾರಲ್ಲ ಸರ್. ತುಂಬಾ ಅಂದ್ರೆ ಆರೋಗ್ಯದ ವಿಷಯದಲ್ಲೆಲ್ಲ ತುಂಬಾ ಅನುಭವಿಸಿದ್ದಾರೆ ಅವರು. ಈ ಸಮಾಜಕ್ಕೆ ಎದ್ರಿ ಅಂತ ಹೇಳಿದೆ, ಏನದು ಸಮಾಜ? ಏನದು ಹೇಳು, ಏನ್ ಸಮಾಜ ಅದು? ನಮ್ಮೆಲ್ಲರನ್ನ ಒಳಗೊಂಡದ್ದೇ ಸಮಾಜ ಅಲ್ವಾ? ಹೌದು ಸರ್. ನಮ್ಮಿಂದ ಸಮಾಜ, ನಾವೆಲ್ಲ ಸೇರುದ್ರೆ ಸಮಾಜ, ಸಮಾಜದಿಂದ ನಾವಲ್ಲ.
ಹೌದು ಸರ್. ನಮ್ಮಂಥ ಸಾವಿರಾರು ಜನರನ್ನ, ಸಾವಿರಾರು ಪ್ರಾಣಿಗಳು, ಸಾವಿರಾರು ಮರಗಿಡಗಳು ಎಲ್ಲವನ್ನ ಸೇರಿದ್ದೇ ಒಂದು ಸಮಾಜ ಅಲ್ವಾ? ಹೌದು ಸರ್. ಅರ್ಥಾತ್ ಈ ಸಮಾಜ ಬಯಸುತ್ತಾ ಯಾರ್ದೋ ಜೀವನ ಹಾಳಾಗಲಿ, ಯಾರ್ದೋ ಹೆಣ್ಮಗಳು ಗಂಡನ ಕಿರುಕುಳ, ಗಂಡನ ಹೊಡೆತ, ಪರಸ್ತ್ರೀ ಸಹವಾಸದಲ್ಲಿರುವ ಗಂಡ ಈ ಎಲ್ಲ ಕರ್ಮಕಾಂಡಗಳನ್ನು ಅನುಭವಿಸ್ಕೊಂಡು ನರಕ ನೋಡಿಕೊಂಡು ಆ ಹೆಣ್ಮಗಳು ಅಲ್ಲೇ ನರಕ ಅನುಭವಿಸಿದ್ರೆ ಮಾತ್ರ ಸಮಾಜಕ್ಕೆ ಅದು ಶೋಭೆ. ಇಲ್ಲ ಅಂದರೆ ಆ ಹೆಣ್ಮಗಳು ಹೊರಗಡೆ ಬಂದು ನ್ಯಾಯ ಕೇಳಿದ್ರೆ ಅಥವಾ ಹೊರಗಡೆ ಬದುಕಿದ್ರೆ ಅದು ಸಮಾಜಕ್ಕೆ ಕೆಡುಕು ಅಥವಾ ಸಮಾಜಕ್ಕೆ ಎದುರುಕೊಂಡ ಅದು ಯಾವ ಸಮಾಜ ಅದು? ಅಂದರೆ ನಿಮ್ಮ ಮನಸ್ಥಿತಿಯನ್ನು ಚಿಕ್ಕದ್ರಿಂದ ಹಂಗೆ ಬೆಳೆಸ್ಬಿಟ್ಟಿದ್ದಾರೆ ಅಷ್ಟೇ. ಗೌರವ, ಮರ್ಯಾದೆ ಅಂದರೆ ನನ್ನ ಪ್ರಾಣ ಹೋಗುತ್ತೆ ಅಂತ ಅಲ್ಲಿಂದ ಓಡ್ ಬಂದಲ್ಲ, ನನ್ನ ಪ್ರಾಣಕ್ಕೆ ಯಾವಾಗ ಕಂಟಕ ಬರುತ್ತೋ ಅಂತ ಗೊತ್ತಿಲ್ಲ ಅಂತ ಓಡ್ ಬಂದಲ್ಲ, ಅದು ಸಮಾಜನೇ. ಬಟ್ ಏನಂದ್ರೆ ಅಲ್ಲಿ ನಿಮ್ಮ ನೆಂಟರುಗಳಿಲ್ಲ ಅಷ್ಟೇ. ಅಲ್ಲಿಂದ ಓಡ್ ಬಂದು ಮಹಾರಾಷ್ಟ್ರ ಅದು ಅದು ಅಲ್ಲಿ ಅವಾಗ ಯಾಕೆ ಮರ್ಯಾದೆ, ಅಯ್ಯೋ ತಡೆಯಪ್ಪ ಇಲ್ಲಿಂದ ಹೋದ್ರೆ ಮರ್ಯಾದೆ ಹಾಳಾಗ್ಬಿಡುತ್ತೆ ಅಂತ ಅಲ್ಲೇ ಉಳ್ಕೊಳ್ಳಿಲ್ಲ. ಅಂದ್ರೆ ಪ್ರಾಣದ ವಿಚಾರ ಬಂದಾಗ ಮರ್ಯಾದೆನೂ ಲೆಕ್ಕಕ್ಕಿರಲ್ಲ, ಹೌದಲ್ಲ? ಇಲ್ಲ ಸರ್, ಮಗು ಇತ್ತಲ್ಲ, ಮಗು ನನ್ನದಾಗಿ ಹೋಯ್ತು, ಮಗು ಜೀವ ಉಳಿಸ್ಕೊಳ್ಬೇಕಂತ ಬಂದ್ಬೇಕು. ಈಗಲೂ ಆ ಕಾರಣಕ್ಕಾದ್ರು ಆಕ್ಚುಲಿ ಮಗುವಿನ ಕಾರಣಕ್ಕಿಂತ ಮೀರಿ ಮೊದಲು ನಂದು ಒಂದು ಮಗು ಹೇಗೆ ಒಂದು ಜೀವನವೋ ನಂದು ಒಂದು ಜೀವನ ಅಲ್ವನವ. ನಿನ್ನನ್ನು ನೀನು ಪ್ರೀತಿ ಮಾಡಬೇಕು. ನಿನ್ನನ್ನು ಮೊದಲು ನೀನು ಕಾಪಾಡಿಕೊಂಡ್ರೆ ಈ 2 ಮಗು ಅಲ್ಲ, ಇಂಥ 100 ಮಕ್ಕಳನ್ನು ಸಾಕೋ ಶಕ್ತಿ ಭಗವಂತ ನಿನಗೆ ಕೊಡ್ತಾನೆ. ಆದರೆ ಇಂಥ ಗಂಡ, ಅದರಲ್ಲೂ ಪರಸ್ತ್ರೀ ಸಹವಾಸ, ಜವಾಬ್ದಾರಿಯನ್ನು ಮರೆತು ನನ್ನ ಹೆಂಡತಿ, ನನ್ನ ಮಕ್ಕಳು, ಅವ್ರ ಶಿಕ್ಷಣ ಏನು, ಅವ್ರ ಬದುಕೇನು, ಇದು ಯಾವುದನ್ನು ನೋಡದೆ ವ್ಯವಹಾರದಲ್ಲೂ ಅಂದರೆ ಆ ಹೆಣ್ಣಿನ ಚಟಕ್ಕೆ ಬಿದ್ದು ವ್ಯವಹಾರ ಹೋಯಿತು, ಸಂಬಂಧಗಳು ಹೋದೋ, ಜವಾಬ್ದಾರಿ ಹೋಯಿತು, ಕರ್ತವ್ಯ ಮರ್ತ ನಾಳೆ ದಿವಸ ಆತನು ಮರೆಯಾಗುತ್ತಾನೆ. ಅಂದರೆ ಈ ಗಂಡನ ವಿಚಾರ ಅಂತ ಅಷ್ಟೇ ಅಲ್ಲ, ಇದು ಹೆಣ್ಣಿನ ವಿಚಾರದಲ್ಲಿ ಯಾರು ಬದುಕಾದರೂ ಅದಷ್ಟೇ. ಹೌದು ಸರ್. ನೀನು ಈಗಲೇ ಧೈರ್ಯ ತಂದುಕೊಂಡು ನಿನ್ನ ಬಾಯಲ್ಲೇ ಬಂತು, ಆತ ಬಂದರೂ ನಾನು ಸೇರಿಸಲ್ಲ ಅಥವಾ ಹಂಗೆ ಬದುಕಬೇಕು, ಅದೇ ಸತ್ಯ. ಈ ಸಮಯದಲ್ಲಿ ಮಕ್ಕಳು, ನೀನು ಅವತ್ತಾವತ್ತೂ ಒಂದು ದಿವಸ ಆ ಚಟ ಇದೆ, ಆ ಹೆಣ್ಣಿನ ಸವಾಸ ಇರೋದು ಗೊತ್ತಾಯಿತು. ಇದು ಮೊದಲನೇ ಸಾರಿ ನಿನಗೆ ಗೊತ್ತಾಗಿದ್ದು ಏನೊಂದು 2 ವರ್ಷದ ಹಿಂದೆನಾ ಅಥವಾ ಒಂದು 15 ವರ್ಷದ ಹಿಂದೆನಾ? ಒಂದು 12 ವರ್ಷದ ಹಿಂದೆ ಸರ್. ಅವಾಗ ನಿರ್ಧಾರ ತಗೊಂಡಿದ್ರೆ ಬಹುಶಃ ಒಂದೇ ಒಂದು ಮಗು ಆಗ ನಿನ್ನ ಮಡ್ಲಲ್ಲಿ ಇತ್ತು ಅನ್ಕೊಳ್ತೀನಿ, ಹೌದಲ್ಲ? ಹೌದು ಸರ್. ಅಂದ್ರೆ ಆ ಒಂದು ಮಗುವಿಗೆ ಸುಮ್ಮನಾಗಿ ನಿನ್ನ ಬದುಕನ್ನು ಅವತ್ತು ಬೇರೆ ನಿರ್ಧಾರ ತಗೊಂಡಿದ್ರೆ ಬದುಕು ನಿನ್ನ ಪರಿಸ್ಥಿತಿ ಇವತ್ತು ಬೇರೆ ಇರ್ತಿತ್ತು. ನಡುವಲ್ಲಿ ಸರಿ ಆಗ್ತೇನಂತ ಇದ್ರು ಸರ್. ಇಲ್ಲಿ ಗಂಡನ ಮೇಲೆ ನಂಬಿಕೆ ಇಟ್ಟೆ ಸರಿ ಹೋಗ್ತಾನೆ ಅಂತ ಬಯಸದೆ, ಸರಿ ಆಯ್ತು, ಇವತ್ತು ಆ ನಿರ್ಧಾರದ ಪ್ರತಿಫಲವನ್ನು ನೀನೇ ಅನುಭವಿಸ್ಬೇಕಲ್ಲ. ಇವತ್ತು ನೀನು ಅದೇ ಬದುಕನ್ನ, ಅದೇ ಅವತ್ತು ನೀನು ನೆಟ್ಟ ಮರಗಳ ಫಲವನ್ನೇ ನೀನು ಇವತ್ತು ಊಟ ಮಾಡ್ತಾ ಇರೋದು. ಓಲಿ ಗಂಡ ಇಂಥವನಾದ್ನ, ಓಲಿ ಅತ್ತೆ ಮಾವನಾದ್ರು ದೇವರಂತವ್ರು, ಗಂಡನಂತಿದ್ದವರು ಆ ಅತ್ತೆ ಮಾವನಾದ್ರು ನೆಟ್ಟಗಿದ್ದಾರೆ, ಇಲ್ಲ ಅದೂ ಇಲ್ಲ. ಅದೂ ಸರಿ ಇಲ್ಲ, ಇದೂ ಸರಿ ಇಲ್ಲ. ಈಗ ದೋಣಿ ಅಥವಾ ಹಡಗು ಸಮುದ್ರದ ಮಧ್ಯೆ ಹೋಗ್ತಾ ಇದೆ, ಸಂಸಾರ ಸಾಗರ. ಯಾವುದೋ ಒಂದು ಕಡೆ ಒಂದು ತೂತಾಗಿ ಆ ಸಮುದ್ರದ ನೀರು ದೋಣಿ ಒಳಗಡೆ ಬರ್ಲಿಕ್ಕೆ ಶುರುವಾಯಿತು, ಚಿಕ್ಕ ತೂತು ಸಮುದ್ರದ ಒಳಗಡೆ ಬರ್ಲಿಕ್ಕೆ ಶುರುವಾಯಿತು ನೀರು ಆ ತೂತದ ಮೂಲಕ ಅಂದಾಗ ನಾವು ಅದನ್ನು ಮಗದು ಆಚೆ ಒಯ್ಬೋದು. ಬಟ್ ಇಡೀ ದೋಣಿಯೇ ಅಥವಾ ಇಡೀ ಹಡಗಲ್ಲೇ ಅಡಗಿಗಿಂತ ದೊಡ್ಡ ತೂತ ಶುರುವಾಯಿತು ಅಂದಾಗ ಅಲ್ಲಿ ಬದುಕೋಕೆ ದಾರಿನೇ ಇಲ್ವಲ್ಲ. ಹೌದು ಸರ್. ಅಂದ್ರೆ ಅತ್ತೆ, ಗಂಡ, ಮಾವ ಅಂದ್ರೆ ಎಲ್ಲವೂ ಆ ಸಾಗರದಲ್ಲಿ ಆ ದೋಣಿ, ಆ ಹಡಗು ಅಂತ ಏನಿದೆ ಅಲ್ಲಿ ಎಲ್ಲವೂ ತೂತಾಗಿರ್ಬೇಕಾದ್ರೆ ಅಲ್ಲಿ ಬದುಕ್ತೀನಿ ಅಂತ ಅದು ಹೇಗೆ ಭರವಸೆ ಬಂತು? ಗೊತ್ತಿಲ್ಲ ಸರ್. ನಿಲ್ಸು, ಅದರಿಂದ ಏನು ಪ್ರಯೋಜನ ಇಲ್ಲ. ಈಗಲಾದ್ರೂ ಒಂದು ಗಟ್ಟಿ ನಿರ್ಧಾರ ತಗೊಳ್ಳವ. ಆ ವ್ಯಕ್ತಿಗೆ ನಿನ್ನಂತವ್ರು 100 ಜನ ಸಿಗ್ಬೋದು, ಆತನಿಗೆ ತೋಳ್ಬಲ ಇದೆ, ಹಣ ಬಲ ಇದೆ, ಏನೋ ಇರ್ಬೋದು. ಆದ್ರೆ ಈ ಮಕ್ಕಳಿಗೆ ನಿನ್ನಂತ ತಾಯಿ ನೀನೊಬ್ಳೆ. ಹೌದು ಸರ್. ನೀನು ಕೆಲ್ಸಕ್ಕೆ ಹೋಗ್ಕೊಂಡು ನಿನ್ನ ಮಕ್ಕಳನ್ನ ನೋಡಿಕೊಂಡು ಆಯ್ತು, ಈಗ 35-36 ಹಂತಕ್ಕೆ ಬಂದು ನಿಂತಿದ್ದೀಯ, 2 ಮಕ್ಕಳಿದ್ದಾವೆ. ಆತ ಬಂದಿದ್ದ ದಿವಸ ಬರ್ಲಿ, ಆತನ ಬಗ್ಗೆ ಯಾವ ಆಸೆನೂ ನೀನು ಇಟ್ಕೊಳ್ಬೇಡ. ಇಲ್ಲ ಸರ್, ಖಂಡಿತ ಇಟ್ಕೊಳ್ಳಿಲ್ಲ ಸರ್. ಇದೇ ಮನೆಯಲ್ಲಿದ್ದು ಈ ಮಕ್ಕಳನ್ನ ಸಂಸ್ಕಾರ, ಶಿಕ್ಷಣ ಕೊಟ್ಟು ಆ
ಮಕ್ಕಳನ್ನು ಈ ಸಮಾಜದಲ್ಲಿ ಶಿಕ್ಷಣವಂತರಾಗಿ ಮಾಡಿ, ಸಂಸ್ಕಾರವಂತರಾಗಿ ಮಾಡಿ, ನೀತಿವಂತರಾಗಿ ಮಾಡಿ, ನೀನು ನೋಡವ ಎಲ್ಲ ಕಾಮ ಮೋಹ ಸುಖ ಎಲ್ಲವನ್ನ ಅನುಭವಿಸಿದ್ದಾಗಿದೆ. ಈಗ ನನ್ನ ಗಂಡ ನನ್ನ ಗಂಡ ನನ್ನ ಗಂಡ ಗಂಡ ಅನ್ನೋದಕ್ಕೂ ಮೀರಿ ಧರ್ಮಕ್ಕೆ, ಅಂದರೆ ನೀನು ಧರ್ಮ ಕಾಪಾಡ್ಕೋ, ಧರ್ಮ ಮುಂದೆ ನಿನ್ನನ್ನು ಕಾಪಾಡುತ್ತೆ. ಆಯ್ತು ಸರ್. ಈ ಸಮಯದಲ್ಲಿ ನೀನು ಧರ್ಮವನ್ನ ಇಡಿ, ಧರ್ಮವನ್ನ ಗಟ್ಟಿಗಿಡ್ಕೋ. ಒಂದು ದಿವಸ ಸಾಯ್ತೀವಿ, ಆ ಕೆಟ್ಟ ದಾರಿಯಲ್ಲಿರೋನು ಸಾಯ್ತಾನೆ, ಒಳ್ಳೆ ದಾರಿಯಲ್ಲಿರೋ ನೀನು ಸಾಯ್ತೀಯ. ಸಾವಿಗೆ ಅದು ಇದು ಒಂದು ಏನು ವ್ಯತ್ಯಾಸ ಇಲ್ಲ. ಆದರೆ ಹಾಗೆ ನಮ್ಮ ಪ್ರಯಾಣವನ್ನು ಮುಗಿಸಿ ಒಂದು ದಿವಸ ಹೊರಡುವ ಮುಂಚೆ ನಾನು ಒಂದು ದಿವಸ ಬದುಕಿದ್ರು ಕೆಟ್ಟದ್ದನ್ನ ದೂರ ಇಟ್ಟು ಬದುಕದೆ ಅನ್ನೋ ತೃಪ್ತಿ ಇರಬೇಕಲ್ಲವ. ಹೌದು ಸರ್. ಹಾಗಾಗಿ ನಿನ್ನ ಪಾಲಿಗೆ ಬಂದಿರೋದು ಅಂತ ಸ್ವೀಕಾರ ಮಾಡು. ಈಗ ಗಂಡ ಹಿಂಗಾಗಿದ್ದಾನೆ, ಅತ್ತೆ ಹಿಂಗಾಗಿದ್ದಾಳೆ, ತವರು ಮನೆಯವರು ಬಾ ಅಂತಾರೆ ಅಷ್ಟೇ. ಮಕ್ಕಳು ಇಲ್ಲದೆ ಹೋಗಿದ್ರೆ ನೀನು ಬದುಕು ಅಂದ್ರೆ ಬದುಕೋದಿಕ್ಕೆ ಕಾರಣನೇ ಇರ್ತಿರ್ಲಿಲ್ಲ ಅವಾಗ. ಬಟ್ ಈಗ ಮಕ್ಕಳಾದ್ರೂ ಇದ್ದಾರೆ, ಹೌದಲ್ಲ? ಹೌದು ಸರ್. ಆ ಮಕ್ಕಳು ಮುಖ ನೋಡು. ಆತ ಅಂದ್ರೆ ನಿನಗೆ ಎಂದೋ ಒಂದು ದಿವಸ ಅವಕಾಶ ಇತ್ತು ಅದರಿಂದ ಹೊರಗಡೆ ಬರಲಿಕ್ಕೆ. ಆದರೆ ಅವತ್ತು ಇಲ್ಲ, ಗಂಡ ಬದಲಾಗ್ಬೋದು, ಆತನ ಪರ ನಿಲ್ಲೋಣ, ಇಂತಹ ಸಮಯದಲ್ಲಿ ಆತನನ್ನು ಬದಲಾಯಿಸೋಣ. ಫೈನ್, ಅದು ಅದ್ಭುತವಾದದ್ದೇ. ನಮ್ಮ ಸಂಗಾತಿ ನಮ್ಮ ಜೊತೆಗಿರ್ತಕ್ಕಂಥವ್ರು ಕೆಟ್ಟವರು ಅಂತ ಗೊತ್ತಾದಾಗ ಅವರನ್ನ ಬದಲಾಯಿಸೋ, ಅಂದ್ರೆ ಆ ಜಾಗಕ್ಕೆ ಬೇರೆಯವರನ್ನು ತರೋದಕ್ಕಿಂತ ಅವರ ಬುದ್ಧಿಯನ್ನ, ಅವರ ಗುಣವನ್ನ, ಅವರ ಕೆಟ್ಟತನವನ್ನ ಬದಲಾಯಿಸುವ ಪ್ರಯತ್ನ ಮಾಡಬೇಕು. ಆದರೆ ಅವರು ಬದಲಾಗೋಕೆ ತಯಾರೇ ಇಲ್ಲ ಅಂದಾಗ ಮತ್ತೆ ಅಲ್ಲೇ ಕೂತ್ಕೊಳ್ಳುವ ಮೂರ್ಖತನವನ್ನು ಮಾಡಬಾರದು. ನೀನಾದರೂ ಅವರನ್ನು ಬದಲಾಯಿಸೋ ಪ್ರಯತ್ನ ಮಾಡದೆ ಅವರ ದುಃಖದಲ್ಲಿ ನೀನು ಜೊತೆ ನಿಂತೆ, ವ್ಯವಹಾರಕ್ಕೆ ಸೋತಾಗಲೂ ನೀನು ಅವ್ರ ಬಗ್ಗೆ ಕಾಳಜಿ ವಹಿಸದೆ, ಅವರನ್ನು ಗೋವಾ ಕಳಿಸದೆ, ಅಲ್ಲಿ ದುಡಿ ಅಂತ ಹೇಳಿದೆ, ನೀನು ಪಾಡಿಗೆ ನೀನು ಬಂದು ನೀನು ಇಲ್ಲಿ ಊರಲ್ಲಿದ್ದೆ. ಆ ಸಮಯದಲ್ಲಿ ಅಲ್ಲಿ ಯಾವುದೋ ಕೆಟ್ಟ ಹುಡುಗಿಯ ಸವಾಸಕ್ಕೆ ಬಿದ್ದಿದ್ದಾನೆ ಅಂತ ಯಾರೋ ನಿನಗೆ ಸೂಚನೆ ಕೊಟ್ಟಾಗ ನೀನು ಅಲ್ಗೋದೆ, ಹೌದಲ್ಲ? ಹೌದು ಸರ್. ಅಂದರೆ ಆತನ ಎಲ್ಲ ಏಳು ಬೀಳು ಜೊತೆ ಇದ್ದೀಯ. ಆದರೆ ಆತನಿಗೆ ಕಟ್ಕೊಂಡೋಳಿಗಿಂತ, ಹುಟ್ಟಿಸಿದ ಮಕ್ಕಳಿಗಿಂತ ಹೊರಗಿನ ಸುಖಗಳೇ ಮುಖ್ಯ ಅಂದಾಗ ನೀನು ಈಗಲಾದರೂ ಬುದ್ಧಿ ಕಲಿದೆ ಹೋದರೆ ಏನು 45-50ಕ್ಕೆ ಹೋಗಿ ಹಿಂಗೆ ಹತ್ಕೊಂಡು 40 ತನಕ ಇರು, ಆಮೇಲೆ ಕೈಕಾಲೆಲ್ಲ ಸೋತೋಗ್ತವೆ. ಅವಾಗ ಅಯ್ಯೋ ಇವನು ಬದಲಾಗೋದು ಕಾಣಲ್ಲ ಅಂತ ಆಗ ನೀನು ದುಡಿಯೋಕೆ ಹೋದ್ರು ನಿನ್ನ ದೇಹ ಸಪೋರ್ಟ್ ಮಾಡಲ್ಲ. ಈ ಸಮಯದಲ್ಲಿ ಈ ಅಳೋದು ಇದರಿಂದ ಕಾಯಿಲೆ ತರಿಸ್ಕೊಳ್ತೀಯ, ಬಿಟ್ರೆ ಯಾರಿಗೇನೂ ನಷ್ಟ ಇಲ್ಲ. ನಿನ್ನ ಈಗ ನೀನು ಸ್ವಲ್ಪ ಯೌವನದಲ್ಲಿ ಇರಬೇಕಾದ್ರೆ ನೀನು ಬೇಡ ಅನ್ನೋ, ನೀನು ಬಿದ್ದಾದ್ಮೇಲೆ ಯಾರಿಗೆ ಬೇಕಾಗ್ತೀಯ? ಮಕ್ಕಳ ಕಡೆ ಗಮನ ಕೊಡವ್ವ. ನೀನು ಅವ್ರ ಮನೆಗೂ ಹೋಗಬೇಡ, ಯಾರಿಗೂ ಭಾರ ಆಗಬೇಡ. ಇರೋ ಜಾಗದಲ್ಲೇ ತಿನ್ನೋಕೆ ಉಣ್ಣೋಕೆ ಇದೆ, ಮಾಡೋ ಕೆಲಸ ಇದೆ, ಇರೋಕೆ ಜಾಗ ಇದೆ, ಸಂಬಳ ಬರ್ತಾ ಇದೆ, ಕಣ್ಣಂತೆ ಮಕ್ಕಳಿದ್ದಾವೆ, ಅವರ ಶಿಕ್ಷಣ ಕೊಡ್ತಾ ಅವ್ರ ಜೊತೆ ಬದುಕ್ತಾ. ಏನು ಅಂದರೆ ನನಗೆ ಅದು ಬೇಕು ಇದು ಬೇಕು. ನಿನ್ನದು ದೈವ ಗುಣ, ಅವರದು ರಾಕ್ಷಸ ಗುಣ. ಇವೆರಡು ಒಟ್ಟಿಗೆ ಬದುಕೋಕ್ಕಾಗಲ್ಲವ. ಈಗ ನಾಳೆನೇ ಆತ ಬಂದರೂ ಕೂಡ ಇದಕ್ಕಿಂತ ದೊಡ್ಡ ನರಕ ನೋಡ್ತೀಯ. ಜೊತೆ ಇದ್ರೂ ಒಂದು ನರಕ, ಇಲ್ಲದೆ ಹೋದ್ರೂ ಒಂದು ದುಃಖ. ಹೌದು ಸರ್. ಜೊತೆ ಇದ್ದು ಆ ನರಕ ಅನುಭವಿಸೋದಕ್ಕಿಂತ ಇಲ್ಲದೆ ಹೋದಾಗ ಆಗಾಗ ಬರುವ ದುಃಖವನ್ನ ಹೇಗೋ ಸಹಿಸ್ಕೋ. ಹೌದು ಸರ್. ನರಕ ಮತ್ತೆ ದುಃಖ, ಇದರಲ್ಲಿ ದುಃಖವೇ ಒಂದು ಮಟ್ಟಿಗೆ ಮೇಲು, ಪರವಾಗಿಲ್ಲ, ಆಗಾಗ ನೆನಪಾಗುತ್ತಾ, ಹತ್ತು ಬಿಟ್ಟು ಸುಮ್ಮನಾಗು. ಆದರೆ ನಿನ್ನ ದುಃಖವನ್ನ ಮುಖದ ಮೇಲೆ ತೋರಿಸ್ಕೊಂಡು ಓಡಾಡಬೇಡ, ಸಮಾಜ ತುಳಿದು ಬಿಡುತ್ತೆ. ನಾನು ಧೈರ್ಯವಾಗಿ ಇದ್ದೀನಿ, ನನಗೆ ಯಾರು ಬೇಕಾಗಿಲ್ಲ, ನನ್ನ ಮಕ್ಕಳನ್ನ ಸಾಕೋದು ನನಗೆ ಗೊತ್ತು. ಹೀಗೆ ಮುಖದ ಮೇಲೆ ಧೈರ್ಯ ತಂದುಕೊಂಡು, ಈಶ್ವರ ನಿನ್ನ ಕೆಲಸವನ್ನು ನೀನು ಶ್ರದ್ಧೆಯಿಂದ ಮಾಡಿಕೊಂಡು ಆ ಮಕ್ಕಳಿಗೂ ಈ ನಿನ್ನ ಯಾವ ದುಃಖವೂ ಆ ಮಕ್ಕಳ ಮೇಲೆ ಹಾಕಬಾರ್ದು. ಏನಾಗ್ಬಿಡುತ್ತೆ, ಮಕ್ಕಳೇನೋ ಅವರು ಸಹಜವಾಗಿ ತಪ್ಪು ಮಾಡ್ತವೆ. ಆಮೇಲೆ ನನಗೆ ಗಂಡನ ಮೇಲೆ ಅಥವಾ ಸಮಾಜದ ಮೇಲೆ, ಬದುಕಿನ ಮೇಲೆ ಇರುವ ಕೋಪನೆಲ್ಲ ತಗೊಂಡೋಗಿ ಅವ್ರ ಮೇಲೆ ತೋರಿಸಿ ಕಡೆಗೆ ಅವರೇನೋ ನಿರ್ಧಾರ ತಗೊಳ್ಳೋ ಥರ ಆಗಬಾರ್ದು. ಇಲ್ಲ, ನನ್ನ ಬದುಕು ಈಗ ಪೂರ್ಣಗೊಂಡಿದೆ. ಈಗ ಮದುವೆ ಆಯಿತು, ಮಕ್ಕಳಿಲ್ಲ ಅಂದರೆ ಹೆಣ್ಣಿನ ಬದುಕು ಪೂರ್ಣ ಅಲ್ಲ. ಹೌದು ಸರ್. ಮದುವೆ ಆಗಿ ಮಕ್ಕಳಾಗಿ ಎಲ್ಲವೂ ಒಂದು ಮಟ್ಟಿಗೆ ಎಲ್ಲ ಸುಖ ದುಃಖಗಳನ್ನು ನೋಡಿ ಆಗಿದೆಯವ. ಇನ್ನೇನಿದ್ರು ಗಂಡ ಬಂದರೂ ಬರದೆ ಹೋದ್ರು ನೀವು ದುಡಿಬೇಕಾಗಿರೋದು, ಬದುಕಬೇಕಾಗಿರೋದು ಮಕ್ಕಳಿಗೋಸ್ಕರ. ಹೌದು ಸರ್, ಮಕ್ಕಳಿಗೋಸ್ಕರ ಹಾಗಾಗಿ ಬದುಕ್ತಾ ಇದೀಯ, ಅಳ್ತಾ ಬದುಕು ಬೇಡ. ಅಂದರೆ ಬದುಕೋದು 3 ದಿನ ಆದರೂ ನಗದ ಬದುಕು. ಯಾಕಂದ್ರೆ ಯಾರಿಂದ ಯಾರೂ ಬಂದಿಲ್ಲವ.
ಎಲ್ಲರೂ ಒಂದಿವ್ಸ ಹೊರಡಬೇಕು. ಹಾಗೆ ಹೊರಡುವ ಮುನ್ನ ಇಲ್ಲದವರಿಗೆ ಅಳುತ್ತಾ ಕೂರುವುದಕ್ಕಿಂತ ಇರುವವರನ್ನ ಗೌರವಿಸಿ ಇರುವವರ ಏಳಿಗೆಗೋಸ್ಕರ ಶ್ರಮಿಸೋದೇ ಬದುಕು. ಎಲ್ಲೋ ನೀನು ಬೇಡ ನನಗೆ ಅವಳೇ ಬೇಕು ಅಂತ ಓದೋನಿಗೋಸ್ಕರ ನೀನು ಇಲ್ಲ ಅಳ್ತಾ ಕೂತ್ಕೋ, ಅವನಲ್ಲಿ ಮಜಾ ಮಾಡ್ಕೊಂಡು ಅವನ ಪಾಡಿಗೆ ಅವನಿರಲಿ. ನೀನಿಲ್ಲಿ ಅಳ್ಕೊಂಡು ರೋಗ ತೋರಿಸ್ಕೊಂಡು ಕಡೆಗೆ ಆ ಪುಟ್ಟ ಮಕ್ಕಳಿಗೆ ನೀನು ಯಾಕೆ ಭಾರ ಆಗ್ತೀಯ? ನೀನೆಷ್ಟು ಗಟ್ಟಿಯಾಗಿರ್ತೀಯೋ ನಿನ್ನ ಮಕ್ಕಳಿಗೂ ಅದೇ ಧೈರ್ಯ ಬರುತ್ತೆ. ನೀನೆಷ್ಟು ನಗುಮುಖದಿಂದ ಇರ್ತೀಯೋ ನಿನ್ನ ಮನೆಯಲ್ಲಿ ದೇವತೆಗಳು ನೆಲೆಸ್ತಾರೆ. ನೀನು ಅದನ್ನ ನೆನಪು ಮಾಡ್ಕೊಂಡು ಸಂಜೆ ಆದ್ರೆ ಅಳುಗುತ್ತಾ ಕೂತ್ಕೊಳ್ಳೋದು, ಮಕ್ಕಳಿಗೂ ಅವ್ರಿಗೂ ಏನು ಮಾಡೋಕ್ಕೂ ಮನಸ್ಸು ಬರಲ್ಲ. ತಾಯಿ ಮುಖದಲ್ಲಿ ಸಂತೋಷ ಇದೆಯಾ ದುಃಖ ಇದೆಯಾ ಅದು ಮಕ್ಕಳು ನಗ್ನಗ್ತಾ ಇರಬೇಕಾ ಇಲ್ವಾ ಅನ್ನೋದು ತಾಯಿ ಮುಖದ ಮೇಲಿನ ಸುಖ ದುಃಖ ನಿರ್ಧಾರ ಮಾಡುತ್ತೆ. ಹಾಗಾಗಿ ನಿನ್ನ ಯಾವ ದುಃಖವನ್ನು ಅವ್ರ ಮುಂದೆ ತೋರಿಸ್ಬೇಡ. ಏನು ಹೇಳ್ಕೊಳ್ಬೇಕಿತ್ತು ಹೇಳ್ಕೊಂಡಿದ್ದೀಯವ, ಆದರೆ ಈ ಸಮಯದಲ್ಲಿ ಸಾಯ್ತೀನಿ ಅದು ಮಾಡ್ತೀನಿ ಅವರು ಹಿಂಗೆ ಮಾಡ್ಬಿಟ್ಟ ಹಂಗೆ ಮಾಡ್ಬಿಟ್ಟ ಆಯಿತು. ಇವತ್ತು ಮಾತಾಡ್ತಿರೋ ಮಾತು, ಇವತ್ತು ತೋರಿಸ್ತಾ ಇರೋ ಪ್ರತಿಭಟನೆ, ಇವತ್ತು ತೋರಿಸ್ತಾ ಇರೋ ದುಃಖ, ಇದೆಲ್ಲ ಈ ಹಿಂದೆ ಯಾವತ್ತೋ ಒಂದು ದಿವಸ ಗಟ್ಟಿ ನಿರ್ಧಾರ ತಗೊಂಡಿದ್ರೆ ಬೇರೆ ಇರ್ತಿತ್ತು. ಇಷ್ಟು ದೂರ ಬಂದು ನೀನು ತೆಗೆದುಕೊಂಡಾಗ ಈಗ ಸಮಾಜಕ್ಕೆ ಅದು ಬೇರೆ ರೀತಿ ಕಾಣುತ್ತೆ. ಹೌದು ಸರ್, ನೀನ್ ತಗೋತೀಯ ಅಥವಾ ತಗೋ ಅಂತ ಅಲ್ಲ, ನೀನು ಅಂದ್ರೆ ಮಕ್ಳಿಲ್ದೆ ಹೋಗಿದ್ರೆ ಅದು ಬೇರೆ ಮಾತುಕತೆ. ಬಟ್ ಈಗ ಮಕ್ಕಳು ಒಂದು ಹಂತಕ್ಕೆ ಬಂದಿರೋದ್ರಿಂದ ಅದೇ ಜಾಗದಲ್ಲಿ ಈಗ ಮತ್ತೆ ಅವ್ರನ್ನೆಲ್ಲೋ ಕರ್ಕೊಂಡೋಗಿ ಒತ್ತೆ ಹೊಸದಾಗಿ ಸಾಮ್ರಾಜ್ಯ ಕಟ್ಲಿಕ್ಕೆ ಆಗಲ್ಲ. ಹೌದು ಸರ್, ಇರೋ ಜಾಗದಲ್ಲಿ ಅದು ಮುಂದೊಂದು ದಿವಸ ಅದು ಬದಲಾಗಿ ಬಂತ ಅವತ್ತಿಗೆ ಸ್ವೀಕಾರ ಮಾಡಬೇಕಾ ಬಿಡಬೇಕಾ ಅದು ನಿನಗೆ ಬಿಟ್ಟಿದ್ದು. ಬಟ್ ಈಗ ಅದು ಸದ್ಯಕ್ಕೆ ನಿನ್ನ ಪರ ಆ ಮಟ್ಟಿಗೆ ಶರಣಾಗಿ ಬಂದು ನಿನ್ನ ಜೊತೆ ಶುದ್ಧವಾಗಿ ಬದುಕುವ ಯಾವ ಲಕ್ಷಣ ನನಗೆ ಕಾಣ್ತಾ ಇಲ್ಲ. ಹಾಗಾಗಿ ನಾನು ನಿನಗೆ ಸುಳ್ಳು ಭರವಸೆ ಕೊಡಲ್ಲ. ಹೌದು ಸರ್, ಬರುದಿಲ್ಲ ಅವರು ಬಂದ್ರೂ ನಾನು ಕರ್ಕಣಲ್ಲ ಅಂತ ಒಂದು ಮಾತು ಬತ್ತಲ್ಲ, ಅದೇ ಧೈರ್ಯದಲ್ಲಿ ಬದುಕು. ಆಯ್ತು ಸರ್, ಆಯ್ತು. ಹಾಗಾಗಿ ಈ ಸಮಯದಲ್ಲಿ ಭಗವಂತ ಏನು ಕಿತ್ಕೊಂಡ ನಮ್ಮಿಂದ, ಯಾವುದರಲ್ಲಿ ನಾವು ನತದೃಷ್ಟರು ಅಂತ ದುಃಖ ಪಟ್ಟುಕೊಂಡು ಕೂತ್ಕೊಳ್ಳೋದಕ್ಕಿಂತ ನನಗೆ ಈ ಕಾರ್ಯಕ್ರಮ ನೀನೇ ಕೇಳಿದ್ದೀಯ. ಊಟ ಇಲ್ದವ್ರು ಎಷ್ಟು ಜನ, ಮಕ್ಳಿಲ್ದವ್ರು ಎಷ್ಟು ಜನ, ಇರೋಕೆ ಮನೆ ಇಲ್ದವ್ರು ಎಷ್ಟು ಜನ, ಸರಿಯಾದ ಆರೋಗ್ಯ ಇಲ್ದವ್ರು ಎಷ್ಟು ಜನ, ತವರು ಮನೆಯ ಬೆಂಬಲ ಇಲ್ದವ್ರು ಎಷ್ಟು ಜನ, ಏನೇನೋ ಇಲ್ದವರು. ಮಿನಿಮಮ್ ಬದುಕಲಿಕ್ಕೆ ಮಿನಿಮಮ್ ಏನೇನು ಬೇಕು, ಅನ್ನ, ಕೆಲಸ, ಈ ಜಾಗ, ಇದು ಇಲ್ದವ್ರು ಎಷ್ಟು ಜನ ಇದ್ದಾರೆ. ಈ ಸಮಯದಲ್ಲಿ ಈ ಮೂರು ನನಗಂತೂ ಇದೆ, ನಾನು ಪುಣ್ಯವಂತೆ ಅಂದ್ಕೋ. ಆಯ್ತು ಸರ್. ನೀನು ಏನಕ್ಕೆ ಅಳ್ತಾ ಇದೀಯ ಅದು ದುಃಖ ಅಲ್ಲ ಅಂತ ನಾನು ಹೇಳಲ್ಲ. ಬಟ್ ನೀನು ಅಳ್ತಾ ಇರೋದು ತೀರಾ ಅನಿವಾರ್ಯ ಅಂತ ಏನಲ್ಲ. ಅನ್ನದಷ್ಟು ಅನಿವಾರ್ಯ ಪ್ರೀತಿ ಇರ್ಬೋದು, ಆ ಪ್ರೀತಿ ಮಕ್ಕಳಿಂದ ಪಡ್ಕೋ ಅಷ್ಟೇ. ಆಯ್ತು ಸರ್. ಗಂಡನಿಂದ ಬಯಸ್ತಾ ಕೂತ್ಕೊಳ್ಳೋದು, ಮರುಭೂಮಿಯಲ್ಲಿ ನೀರು ಹುಡ್ಕೋದು ಎರಡು ಒಂದೇ ಆಗುತ್ತೆ ಇವತ್ತು. ಮತ್ತೆ ಈಗ ಅಲ್ಲಿದ್ದಾರಲ್ಲ ಸರ್, ಯಾವಾಗ್ಲೂ ನೋಡಿದ್ರು ಹುಷಾರಿರುದಿಲ್ಲ. ಇಲ್ಲಿಂದ ನಾವು ದುಡ್ಡು ಕಳಿಸ್ತೇನೆ ಸರ್, ನನ್ನ ಹತ್ರ ದುಡ್ಡು ಕೇಳ್ತಾರೆ, ಹುಷಾರಿಲ್ಲ ದುಡ್ಡು ಕಳಿಸು ಅಂತ. ಮಾಡೋದವ್ವ, ಯಾರಿಲ್ಲ. ಈಗ ಶುರು ಆಗ್ತಾ ಇದೆ, ಇನ್ನು ಅದಿನ್ನೂ ಏನೋ ಅನುಭವಿಸೋದಿದೆ. ಬಟ್ ನೀವು ನಿಮ್ಮ ಇಲ್ಲಿನ ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಂಡು ಅಲ್ಲಿ ಕಳಿಸೋದಿಕ್ಕೆ ನಿಮಗೆ ಸಾಧ್ಯ ಇದ್ರೆ ಕಳಿಸಿ. ಇಲ್ಲ ಸರ್, ಕಳಿಸ್ತಿಲ್ಲ, ಅವರ ಪೇರೆಂಟ್ಸ್ ಕಳಿಸೋದು, ನಾನು ಕಳಿಸ್ತಿಲ್ಲ. ಆಯ್ತು, ಅದನ್ನ ಹೇಳೋದು. ನಿನ್ನ ಇಲ್ಲಿಗೆ ನೀನು ನಷ್ಟ ಮಾಡಿಕೊಂಡು ಇಲ್ಲಿಗೆ ಅಂದ್ರೆ ಎಲ್ಲಿ ಧರ್ಮ ನೆಲೆ ಹೊರ್ಕೊಂಡು ಧರ್ಮ ಬದುಕ್ತಾ ಇದೆಯೋ ಅಲ್ಲಿಗೆ ನೀನು ದ್ರೋಹ ಮಾಡಂಗಿಲ್ಲ. ಇಲ್ಲ ಸರ್, ಇಲ್ಲ ಪರವಾಗಿಲ್ಲ, ಜಗತ್ತು ಹೇಳ್ಬೋದು ಇದೇನಪ್ಪ ಗಂಡ ಹಂಗಿದ್ರು ಇವಳು ಹಣ ಕಳಿಸಲ್ಲ ಅಂತ. ಈಗ ನೀನು ಧರ್ಮ ಕಾಪಾಡ್ಕೊಳ್ಬೇಕು. ಆಯ್ತು ಸರ್. ಅದು ಅದರ ಫಲವನ್ನು ಅದು ತಿಂತಾ ಇದೆ. ಇಲ್ಲಿ ಮಿಕ್ಕಿ ನಿನಗೆ ಕಳಿಸ್ಬೋದು ಅಂತ ಇದ್ರೆ ಕಳಿಸು, ಅದರ ಹೊರತಾಗಿ ನೀನು ಅದಕ್ಕೀಗ ಇದನ್ನು ಕೊಡೋ ಅವಶ್ಯಕತೆ ಇಲ್ಲ. ನೀನು ಕಳಿಸಿದ ಹಣ ಅನಾರೋಗ್ಯಕ್ಕೆ ಆಗುತ್ತೆ ಅಂತ ಏನು ಖಾತ್ರಿ ಇದೆ ನಿನಗೆ? ಇಲ್ಲ ಸರ್, ಅವನ ಪೇರೆಂಟ್ಸ್ ಕಳಿಸಿದ್ದಾರೆ ಅವರದ್ದು. ಅಲ್ಲ, ಅವ್ರನ್ನೇ ತಿಳ್ಕೊ, ಅವ್ರು ಕಳಿಸ್ತಿರೋ ಹಣ ಅದನ್ನ ಅನಾರೋಗ್ಯಕ್ಕೆ ಖರ್ಚಾಗ್ತಿದೆ ಅಂತ ನಿನಗೇನು ಗೊತ್ತು? ಅಂದ್ರೆ ಇಲ್ಲಿ ಊರಿಗೆ ಬರುದೇ ಟ್ರೀಟ್ಮೆಂಟ್ಗೆ ಸರ್, ಇಲ್ಲಿ ಟ್ರೀಟ್ಮೆಂಟ್ ಆಗಿ ಪುನಃ ಹೋಗುದು, ಅಲ್ಲಿ ಪುನಃ ಹುಷಾರಿಲ್ಲದೆ ಬೀಳುದು, ಶುಗರ್ ಅದು ಇದು ಅಂತ. ಆ ಜೀವಕ್ಕೂ ಒಳ್ಳೇದಾಗ್ಲಿ. ಅಟ್ಲೀಸ್ಟ್ ಆತ ತನ್ನ ಕರ್ಮಗಳನ್ನ ಅನುಭವಿಸೋದಂತೂ ಖಂಡಿತ, ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಭಗವಂತ ಕೊಡ್ಲಿ ಅಂತ ನಾನು ಹಾರೈಸ್ಬೋದಷ್ಟೇ. ಆದರೆ ನೀವು ಇಲ್ಲಿ ಈ ಸಮಯದಲ್ಲಿ ಆ ಗಾಳಿ ನಿಮ್ಮ ಕಡೆ ಬೀಸೋದು ಬೇಡ. ನೀವಿಲ್ಲಿ ಸಂತೋಷವಾಗಿ ಆರಾಮಾಗಿರಿ. ಅದೇನೋ ತೆವ್ಕೊಂಡು ನಿಮ್ಮವರೆಗೂ ಬಂತು ಅಂದರೆ ನೀವು ಆಶ್ರಯ ಕೊಡಿ.
ಅದು ಬಿಟ್ಟು ನೀವು ಅದಕ್ಕೆ ಹಪಹಪಿಸಬೇಡಿ. ಅದಾಗಿ ಬಂತ ಕೆಟ್ಟ ಸ್ಥಿತಿಲಿ ಬಂತೋ ಒಳ್ಳೆ ಸ್ಥಿತಿಲಿ ಬಂತೋ ಸ್ವೀಕರಿಸಿ. ಬಟ್ ಯಾವುದನ್ನು ಹಚ್ಕೊಂಡು ಭ್ರಮೆಗೊಳಗಾಗಬೇಡ. ಆತ ಬಂದರೂ ಬರದೇ ಹೋದ್ರು ನೀನು ದುಡಿಬೇಕು, ಮಕ್ಕಳು ಸಾಕಬೇಕು, ಇದಕ್ಕೆ ಬಂದು ನಿಂತ್ಕೋ ಅಷ್ಟೇ. ಆಯ್ತು ಸರ್. ಆತ ನೀನು ಕೆಲ್ಸಕ್ಕೆ ಹೋಗ್ಬೇಡ, ನಾನು ಕೋಟಿ ತಂದು ಕೊಡ್ತೀನಿ ಅಂದ್ರೆ ಅದು ಬೇಡ ನಿನಗೆ. ಇಲ್ಲ ಸರ್, ಕೆಲ್ಸಕ್ಕೆ ಆ ತರ ಎಲ್ಲ ಹೇಳುದಿಲ್ಲ, ಕೆಲ್ಸಕ್ಕೆ ಹೋಗಂತಲೇ ಹೇಳುದು. ಅಲ್ಲದೆ ಆತ ಏನು ನಾಳೆ ಬಂದು ಇಲ್ಲ ಸರ್, ದೇವನಾಗ್ಲಿಕ್ಕೋಸ್ಕರ ಇಲ್ಲ ನನ್ನ ಹತ್ರ ಇಷ್ಟು ಹಣ ಇದೆ ಕೊಟ್ಬಿಡ್ತೀನಿ, ನೀನು ಕೆಲ್ಸಕ್ಕೆ ಹೋಗ್ಬೇಡ ಅಂದ್ರು ನೀನು ನಿಲ್ಲಿಸಬಾರ್ದು. ಇಲ್ಲ ಸರ್. ನಿನ್ನ ಮುಂದಿನ ಜೀವನ ಹೇಗೆ ಅಂದ್ರೆ ನೀನ್ ದುಡಿಬೇಕು, ನೀನ್ ಸಾಕ್ಬೇಕವ. ಆಯ್ತು ಸರ್. ನೀನ್ ಯಾರನ್ನು ನಂಬ್ಕೊಂಡು ನಿನ್ ಕೆಲಸ ಬಿಟ್ಟು ನೀನ್ ಕೂತ್ಕೊಳ್ಬೇಡ. ಆಯ್ತು ಸರ್. ಮನೆ ಬೀರ್ ತುಂಬಾ ಹಣ ಇರ್ಲಿ, ಆದ್ರೆ ಇರೋ ಹಣ ಖರ್ಚಾಗ್ಲಿಕ್ಕೆ ತುಂಬಾ ಸಮಯ ಏನ್ ಬೇಕಿಲ್ಲ. ಹೌದು ಸರ್. ಮನೇಲಿ ಯಾರೋ ಒಬ್ರಿಗೆ ಸರಿಯಾದ ದೊಡ್ಡ ಕಾಯಿಲೆ ಬಂದು ವಕ್ರಿಸ್ಕೊಂಡ್ರೆ ಇರೋ ಹಣ ಬಣ ಅಂದ್ರೆ 16 ವರ್ಷ ದುಡ್ದಿದ್ದೆಲ್ಲ ಒಂದ್ ತಿಂಗ್ಳಿಗೆ ಖರ್ಚಾಗ್ಬಿಡುತ್ತೆ. ಹೌದು ಸರ್. ಹಾಗೆ ಜೀವನ ಅಂದ್ರೆ ಹಾಗೆ, ಸಂಗ್ರಹಿಸೋದು ಕಷ್ಟ, ಉತ್ಪಾದಿಸೋದು ಕಷ್ಟ, ನಾಶ ಮಾಡ್ಲಿಕ್ಕೆ ತುಂಬಾ ಸಮಯ ಏನ್ ಬೇಕಿಲ್ಲ. ಹೌದು ಸರ್, ಎಲ್ಲ ನೋಡ್ಬಿಟ್ಟಿದ್ದೇನೆ ಸರ್. ಪಡ್ಕೊಳ್ಳುದು ಎಷ್ಟು ಬೇಗ, ಪಡ್ಕೊಳ್ಳುದು ಎಷ್ಟು ಬೇಗ ಎಲ್ಲ ನೋಡ್ಕೊಂಡಿದ್ದೇನೆ ಸರ್. ಅಲ್ವಾ? ಹಾಗೆ ಇವತ್ತು ಅಷ್ಟೋ ಇಷ್ಟೋ ಆರೋಗ್ಯ ಚೆನ್ನಾಗಿದೆ, ಹೌದು ಸರ್. ಅದನ್ನ ಹತ್ತು ಕರೆದು ಯೋಚನೆ ಮಾಡಿ ಚಿಂತೆ ಮಾಡಿ ಏನೋ ನರ್ವ್ ಸಿಸ್ಟಮ್ಗಳೆಲ್ಲ ವ್ಯತ್ಯಾಸ ಆಗಿ ಏನೋ ಕಾಯಿಲೆ ತಂದು ಕೂರಿಸ್ಕೊಂಡೆ ಅಂದ್ರೆ ಚೆನ್ನಾಗಿರೋ ಆರೋಗ್ಯ ಕೆಡಿಸ್ಕೊಳ್ಲಿಕ್ಕೆ ತುಂಬಾ ಸಮಯ ಏನು ಬೇಕಿಲ್ಲ. ಆಮೇಲೆ ದುಡ್ಡು ಖರ್ಚು ಮಾಡಿ ಮಕ್ಕಳಿಗೆ ಮಾಡಾಕೋರಿಲ್ಲ, ಈ ಕಡೆ ಯಾರೂ ನೋಡ್ಕೊಳ್ಳೋರಿಲ್ಲ, ಇರೋಳೊಬ್ಳು ನೀನು ಚಿಂತೆ ಮಾಡಿ ಏನೋ ಮಾಡಿಕೊಂಡು ಬಿಡ. ಕೃಷ್ಣ, ನೀನು ನನ್ನನ್ನು ಇಲ್ಲಿ ಕಳಿಸಿದ್ದೀಯಾ, ಇಲ್ಲೇನು ನನ್ನ ಪಾಲಿನ ನಾನು ಅನುಭವಿಸ್ತೀನಿ, ಮತ್ತು ನಾನು ನಿನ್ನ ಹತ್ರನೇ ಬರ್ತೀನಪ್ಪ, ಎಲ್ಲ ನಿನಗೆ ಬಿಟ್ಟಿದ್ದು, ಇಲ್ಲಿ ಯಾರೂ ನನ್ನವರಲ್ಲ. ಭಗವಂತನನ್ನ ಯಾಕೆ ನಮ್ಮ ಪ್ರಾಚೀನರು ಹಿರಿಯರು ನಂಬಿ ಅಂತ ಹೇಳಿದ್ರು ಅಂದರೆ, ಇವರೆಲ್ಲ ಈಗ ನೀನೇನು ಇಲ್ಲಿ ಭೂಮಿ ಮೇಲೆ ಬದುಕ್ತಾ ಇದೆಯಾ, ಯಾವುದೋ ಒಂದು ವಿಶ್ವದ ಬ್ರಹ್ಮಾಂಡದ ಯಾವುದೋ ಒಂದು ಜಾಗದಲ್ಲಿ ಬದುಕ್ತಾ ಇದೆಯಾ, ಭಗವಂತ ಈ ಮನುಷ್ಯ ಜನ್ಮವನ್ನು ಕೊಟ್ಟು ಕಳಿಸಿದ್ದಾನೆ. ಕಳಿಸಿರೋನು ಅವನೇ, ಒಂದು ದಿವಸ ಯಾರಿಗೂ ಹೇಳ್ದಂಗೆ ಕರ್ಕೊಳ್ಳೋನು ಅವನೇ. ಆ ಮಧ್ಯೆ ಇಲ್ಲಿ ಯಾರೋ ಗಂಡ, ಇಲ್ಲಿ ಯಾರೋ ಮಕ್ಕಳು, ಇಲ್ಲಿ ಯಾರೋ ಸಂಬಂಧಿಕರು, ನಂದು. ಬಟ್ ಸತ್ಯ ಏನಂದ್ರೆ, ಖಾಲಿ ಬಂದಿದ್ದೀನಿ, ಒಂದು ದಿವಸ ಖಾಲಿ ಹೋಗ್ತೀನಿ. ಹಾಗೆ ಹೋಗುವ ಮುನ್ನ ಧರ್ಮ ಎಲ್ಲಿದೆಯೋ ಅಲ್ಲಿ ನಾನು ಇರ್ತೀನಿ. ನನಗೆ ಧರ್ಮ ಮುಖ್ಯ ಅಂತ ಅನಿಸಿದಾಗ ಕೆಲವೊಮ್ಮೆ ಸಂಬಂಧಗಳನ್ನು ದೂರ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ನನಗೆ ಇವರೇ ಮುಖ್ಯ, ಇವ್ರನ್ನ ಕಂಡ್ರೆ ನಂಗೆ ಭಾಳ, ಅವನು ಕೊಲೆಗಾರ ಅಂತ ಗೊತ್ತು, ಅವ್ನು ಸರಿ ಇಲ್ಲ ಅಂತ ಗೊತ್ತು, ಆದ್ರೆ ಅವ್ರ ಮೇಲಿನ ಮೋಹಕ್ಕೋಸ್ಕರ ಧರ್ಮವನ್ನೇ ಎದುರಾಕೊಂಡ್ಬಿಡ್ತೀನಿ ನಾನು. ಇಲ್ಲ ಸರ್, ಆ ಥರ ಇಲ್ಲ ಸರ್, ಹಂಗೆ ಮಾಡಬಾರ್ದು. ಇಲ್ಲಿ ಒಂದು 10, 20, 30, 40, 50 ವರ್ಷ ಇದ್ದೋಗ್ಲಿಕ್ಕೆ ಆ ದೊಡ್ಡ ಪರಮಾತ್ಮನನ್ನೇ ಎದುರಾಕೊಳ್ಳೋದು ಒಳ್ಳೇದಲ್ಲ. ಹೌದು ಸರ್. ಇಲ್ಲ ಸರ್, ಇದೆಲ್ಲ ಅದೇ ಅವನ ತಲೆಯಲ್ಲಿ ಇಟ್ಕೊಳ್ಳಿಲ್ಲ ಸರ್. ನನ್ ಗುರಿಯೇ ಬೇರೆ ಸರ್. ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಓದಿಸ್ಬೇಕು, ಅಷ್ಟು ಮಾತ್ರ ಸರ್. ಈಗ ಗಂಡ ಅದು ಇದೆಲ್ಲ ಯಾವ್ದು ತಲೆಯಲ್ಲಿ ಇಟ್ಕೊಳ್ಳಿಲ್ಲ ಅಷ್ಟೇ. ಎಷ್ಟು ಹೆಣ್ಮಕ್ಳಿಗೆ ಇಲ್ಲದೆ ಇರೋ ಭಾಗ್ಯ ನನಗಿದೆ. ಮಕ್ಕಳು ಭಾಗ್ಯ ಇದೆ, ಆರೋಗ್ಯ ಭಾಗ್ಯ ಇದೆ, ಅನ್ನ ಭಾಗ್ಯ ಇದೆ, ನಿದ್ರಾ ಭಾಗ್ಯ ಇದೆ, ಮಲಗಿದ್ರೆ ನಿದ್ದೆ ಬರುತ್ತೆ, ತಿನ್ನೋಕೆ ಹಸಿವಾದಾಗ ಅನ್ನ ಇದೆ, ಮಾಡೋ ಕೆಲಸ ಇದೆ, ಸಂಬಳ ಬರುತ್ತೆ, ಮನೆ ಇದೆ, ಏನೆಲ್ಲ ಇದೆ, ಲಿಸ್ಟ್ ಮಾಡಿದ್ರೆ ತುಂಬಾ ಇದೆ. ಬಟ್ ಇಲ್ಲದೆ ಇರೋದ್ರ ಬಗ್ಗೆ ನಮಗೆ ಕಣ್ಣೀರು ಜಾಸ್ತಿ. ಇಲ್ಲದೆ ಇರೋದು ಏನು, ಮೋಸ್ಟ್ಲಿ ಗಂಡ ದೂರ ಇದ್ದಾನೆ, ಅತ್ತೆ ಹಿಂಗಾಗಿದ್ದಾಳೆ, ಏನೋ ಒಂದು 5-6 ಇರ್ಬೋದಷ್ಟೇ ದುಃಖ ಪಡೋ ವಿಚಾರಗಳು. ಆದ್ರೆ ಖುಷಿ ಪಡ್ಲಿಕ್ಕೆ ತುಂಬಾ ವಿಚಾರ ಇದಾವೆ. ನಾನು ಅದನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ನನ್ನ ಹಣೆ ಬರ ನೋಡಿ. ಮೊದಲು ಭಗವಂತನಿಗೆ ಪ್ರತಿ ಕ್ಷಣ ಧನ್ಯವಾದ ಹೇಳಬೇಕು, ಇಷ್ಟಾದ್ರೂ ಕೊಟ್ಟಿದೀಯಲ್ಲಪ್ಪ ಅಂತ. ಆಗ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಟ್ಟು ಮಕ್ಳು ಕೆಟ್ಟ ದಾರಿಲಿ ಹೋಗದಂಗ ಮಕ್ಕಳನ್ನ ಸಾಕೋದಷ್ಟೇ ನನ್ನ ಜವಾಬ್ದಾರಿ. ಈಗ ಗಂಡನನ್ನು ಸರಿ ಮಾಡ್ಲಿಕ್ಕೆ ಹೋಗಿ ಮಕ್ಕಳು ದಾರಿ ತಪ್ಪು ಹೋದ್ರೆ, ಅಂದ್ರೆ ತಂದೆ ತಾಯಿಗೆ ಈಗ ಗಂಡ ಹಾದಿ ತಪ್ಪಿದ್ದಾನೆ ಅಂತ ಏನ್ ನಿನ್ನ ಕಣ್ಣೀರ್ ಇದೆಯಲ್ಲವ, ಅಕಸ್ಮಾತ್ ಮಕ್ಕಳು ಹಾದಿ ತಪ್ಪಿಟ್ರೆ ಈ ಕಣ್ಣೀರಿಗೆ 10 ಪಟ್ಟು ಕಣ್ಣೀರ್ ಅವತ್ತು ಹಾಕ್ಬೇಕಾಗುತ್ತೆ ನೀನು. ಹೌದು ಸರ್. ಮಕ್ಕಳು ದಾರಿ ತಪ್ಪೋದು ಇದೆಯಲ್ಲ, ಎತ್ತವ್ರಿಗೆ ಅದಕ್ಕಿಂತ ದೊಡ್ಡ ದುಃಖ ಈ ಜಗತ್ತಲ್ಲಿ ಬೇರೆ ಏನಾದ್ರೂ ಇದೆಯಾ? ಇಲ್ಲ ಸರ್. ಹಾಗಾಗಿ ಯಾವುದು ಈಗಾಗಲೇ ಹಾದಿ ತಪ್ಪಿ ತುಂಬಾ ದೂರ ಹಾದಿ ತಪ್ಪು ಹೋಗ್ಬಿಟ್ಟಿದೆಯೋ ಅದನ್ನ ಸರಿ ಮಾಡೋ ಶಕ್ತಿ ಈಗ ನಿನ್ಗಿಲ್ಲ, ಅದ್ ನಿನ್ ಕೈಲಿ ಇಲ್ಲ. ಯಾವುದು ಇನ್ನೂ ಹಾದಿಯಲ್ಲಿ ಇದೆಯಲ್ಲ ಅದನ್ನ ಚೆನ್ನಾಗಿ ಸಾಕು. ಅದು ಈಗ ಹಾದಿ ತಪ್ಪು ಹೋಗಿರೋದನ್ನ ಕರ್ಕೊಂಬರ್ಲಿಕ್ಕೆ ಹೋಗಿ ಇಲ್ಲಿ ಚೆನ್ನಾಗಿರೋದು ನೀನು ವಾಪಸ್ ಬರೋ ಅಷ್ಟೊತ್ತಿಗೆ ಇದು ಹಾದಿ ತಪ್ಪು ಹೋಗಿದ್ರೆ ಎರಡೂ ಇಲ್ಲ ಆಮೇಲೆ. ಹೌದು ಸರ್.
ಈಗ ಒಬ್ಬ ವ್ಯಕ್ತಿ 100 ಕುರಿ ಹೊಡ್ಕೊಂಡು ಮೇಯ್ಸ್ಲಿಕ್ಕೆ ಹೋಗಿದ್ದಾನೆ. ವಾಪಸ್ ಬರಬೇಕಾದ್ರೆ ಗಮನಿಸ್ತಾನೆ ಯಾವುದೋ ಒಂದು ಕುರಿ ಮಿಸ್ ಆಗ್ಬಿಟ್ಟಿದೆ. ಆ ಜಾಗ ಚಿರತೆ, ಹುಲಿ, ಸಿಂಹಗಳಿರೋ ಜಾಗ, ಕಾಡು ಪ್ರಾಣಿಗಳಿರೋ ಜಾಗ. ಈಗ ಅವನು ಒಂದು ಕುರಿ ಹುಡುಕೊಂಡು ಹೊಂಟ್ರೆ ಮತ್ತೆ ವಾಪಸ್ ಬರೋಷ್ಟೊತ್ತಿಗೆ 99 ಕುರಿನೂ ಇರ್ತಾವೋ ಇಲ್ವೋ? ಬುದ್ಧಿವಂತ ಆದವನು ಏನು ಮಾಡಬೇಕು? ಮೊದಲು ಉಳಿದಿರೋ 99 ಕುರಿನಾದ್ರೂ ಕಾಪಾಡ್ಕೊಳ್ಬೇಕು. ಹೌದು ಸರ್. ಅವನು ಸೇಫ್ ಆಗಿ ಮನೆ ಬಿಟ್ಟು ಆಮೇಲೆ ಒಂದು ಕುರಿ ಹುಡ್ಕೋ ಪ್ರಯತ್ನ ಬೇಕಾದ್ರೆ ಮಾಡೋಣ. ಹೌದು ಸರ್. ಹಾಗಾಗಿ ಈಗಾಗಲೇ ಕಳೆದೋಗಿರೋದನ್ನ ಹುಡುಕೊಂಡು ಕೂತ್ಕೊಂಡು ಇರೋದನ್ನ ಕೈ ತಪ್ಪಿಸ್ಕೊಳ್ಬೇಡ. ಇಲ್ಲ ಸರ್. ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ, ಮಕ್ಕಳ ಬದುಕನ್ನು ಚೆನ್ನಾಗಿ ಕಾಪಾಡು, ಅವರಿಗೆ ಶಿಕ್ಷಣ ಕೊಡು, ಒಂದು ಒಳ್ಳೆ ಮಾತಾಡು, ದುಃಖ ಪಟ್ಕೊಂಡು ಕೂತ್ಕೊಳ್ಬೇಡ, ಮನೆಯ ವಾಸ್ತುಗೃಹದಲ್ಲಿ ಕಣ್ಣೀರಾಗ್ತಾ ಕೂತ್ಕೊಳ್ಬೇಡ. ನಿಟ್ಟಂಗಾಗುತ್ತೆ. ನನ್ನ ಪಾಲಿಗೆ ಬಂದಿದ್ದು ಪಂಚಾಮೃತ. ಅಳ್ತಾ ಕೂತ್ಕೊಂಡ್ರೆ ಆಗೋ ಕೆಲಸ ಅಲ್ಲ. ದುಡಿಯೋಣ, ನಗ್ನಗ್ತಾ ಇರೋಣ, ಸಂತೋಷವಾಗಿರೋಣ. ಭಗವಂತನ ಕರೆ ಬಂದಾಗ ಎಲ್ಲವನ್ನ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇರೋಣ. ಖುಷಿ ಆಯ್ತು ಸ್ವಾಮೀಜಿ ನಿಮ್ ಜೊತೆ ಮಾತಾಡಿ, ಇನ್ನೊಂಥರ ಸಮಾಧಾನ. ಈಗ ಭಗವಂತ ಬಂದು ಬರವ ನಿನ್ನ ಆಯಸ್ ಮುಗೀತು ಅಂದಾಗ ಅಯ್ಯೋ ಇರಿ ಭಗವಂತ ಇಲ್ಲೊಂಚೂರ ಸೀರಿಯಲ್ ಅರ್ಧ ನೋಡಿದೀನಿ, ಫುಲ್ ನೋಡ್ಬೋತೀನಿ ಅಂತ ಹೇಳಕ್ಕಾಗುತ್ತಾ? ಹಾಲನ ಕರೆ ಬಂದಾಗ ಏನು ಕೆಲಸ ಮಾಡ್ತಿದ್ರು ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇರಬೇಕು. ಹಾಗೆ ಹೋಗುವುದು ಒಂದು ದಿವಸ ಖಾತ್ರಿ ಅನ್ನೋದಾದ್ರೆ ಇವೆಲ್ಲ ಒದ್ದಾಡ್ಕೊಂಡು, ಯಾಕಂತ ಎಲ್ಲ ಬಿಟ್ಟು ಸನ್ಯಾಸಿ ಆಗ್ಬಿಡಿ ಅಂತ ಹೇಳ್ತಾ ಇಲ್ಲ, ಬಟ್ ನಿಭಾಯಿಸಿ. ಕೆಲವೊಬ್ರು ನಿಯತ್ತಾಗಿರ್ತಾರೆ, ಕೆಲವೊಬ್ರು ನಿಯತ್ತಾಗಿರಲ್ಲ. ನಿಯತ್ತಾಗಿರೋದು ನಮ್ಮ ಸ್ವಭಾವ, ಆದರೆ ನಿಯತ್ತಾಗಿ ಇಲ್ಲದೆ ಇರೋದು ಅದು ಅವ್ರ ಸ್ವಭಾವ, ಅವ್ರ ಬುದ್ಧಿ, ಅವ್ರು ಹಂಗೆ ನಡ್ಕೊಳ್ಳೇಬೇಕು. ಯಾಕಂದ್ರೆ ಅವ್ರ ಸ್ವಭಾವನೇ ಅಂಥದ್ದು. ಇಲ್ಲ ಅವ್ರು ನನ್ನ ಗಂಡ ಹಂಗೆ ನಡ್ಕೊಳ್ಬೇಕು. ತಾಳಿ ಕಟ್ಟಿದ್ರಿಂದ ಗಂಡ ಆಗಿರ್ಬೋದು, ಬಟ್ ಆತ್ಮದ ಗುಣ ಅದು ಬೇರೆನೇ ಇರುತ್ತೆ. ಏನೋ ಈ ಜಗತ್ತಲ್ಲಿ ಏನೇನು ಗಂಡ ಹೆಂಡತಿಯಿಂದ ಒಟ್ಟಿಗೆ ಬದುಕ್ತಾ ಇದ್ದಾರಲ್ಲ, ಮಕ್ಳ ಕಾರಣಕ್ಕೋ, ತಾಳಿ ಕಾರಣಕ್ಕೋ, ಸಮಾಜದ ಹೆದರಿಕೆಗೋ ಏನೋ ಒಂದು ಕಾರಣಕ್ಕೆ ಒಟ್ಟಿಗೆ ಬದುಕ್ತಿದ್ದಾರೆ ಬಿಟ್ರೆ ಎಲ್ಲರೂ ಒಳಗಡೆ ಓಡ್ತಿರೋ ಆಲೋಚನೆಗಳು ಬೇರೆ. ಹೌದು ಸರ್. ಈಗ ಒಂದು ಕ್ಷಣ ನೀವ್ ಹೆಂಗ್ ಬೇಕೋ ಹಂಗಿರ್ಬೋದು ಕಣ್ರಪ್ಪ ಅಂದ್ರೆ ಒಬ್ರು ಜೊತೆಗಿರಲ್ಲ. ಹಾಗಾಗಿ ಒಂದಷ್ಟು ಸಮಾಜದ ಕಟ್ಟುಪಾಡುಗಳು ಇವರನ್ನು ಒಟ್ಟಿಗೆ ಬದುಕೋ ಥರ ಮಾಡ್ತಿದ್ದಾವೆ. ಏನೋ ಅವರವರ ವೈಯಕ್ತಿಕ ಆಸೆಗಳನ್ನು ಅದುಮಿಟ್ಟು ಸಂಸಾರಕ್ಕೋಸ್ಕರ ಬದುಕೋ ಪ್ರಯತ್ನ ಮಾಡ್ತಿದ್ದಾರೆ ಒದ್ದಾಟ ಪಟ್ಕೊಂಡು. ಅದು ಬಿಟ್ಟರೆ ಎಲ್ಲರ ಬುದ್ಧಿಯೂ ವಿಚಿತ್ರ. ಸರ್ ನನ್ನ ಲೈಫನ್ನು ಹಾಳು ಮಾಡಿದ್ಲಲ್ಲ ಸರ್, ಅವಳಿಗೆ ಒಳ್ಳೇದಾಗ್ಬೋದು ಸರ್. ಅದು ನಿನಗೆ ಬೇಡ ತಾಯಿ. ನಿನ್ನ ಗಂಡ, ಈಗ ಅವಳದ ವಿಚಾರ ಬಿಡು, ಅಂಥವ್ರು 100 ಜನ ಇರ್ತಾರೆ. ಪ್ರಾಬ್ಲಮ್ ನಿಮ್ಮದು, ಅವಳದಲ್ಲ. ನಿಮ್ದು ಅಂದ್ರೆ ನಿನ್ ಗಂಡಂದು. ಅಂತವ್ರು 1 ಕೋಟಿ ಜನ ಬರ್ತಾರವ ಜಗತ್ತಲ್ಲಿ. ಅಂತವ್ರು ಆ ಕಾಲದಿಂದಲೂ ಇದ್ದಾರೆ. ಅದು ಕೂಡ ದೇವರ ಸೃಷ್ಟಿಯೇ ಹೌದು. ಬಟ್ ನಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಅಂತವ್ರು ಇರ್ತಾರೆ. ಹಾಳು ಮಾಡ್ಲಿಲ್ಲ, ಇವನು ಹಾಳಾದ. ಈಗ ಆತನಿಗೆ ಅವಕಾಶ ಇದ್ದಾಗ ನಿನಗೇನು ಅವಕಾಶ ಇರ್ಲಿಲ್ವಾ? ಇತ್ತು ತಾನೆ ಜೀವನ ಬೇಡ ಸರ್ ಅಲ್ವಾ? ಈ ಬುದ್ಧಿ ನಿಮಗಿದ್ರೆ ಅಂತ 100 ಜನ ಬರಲಿ, ಅಂತ ಅಪ್ಸರೆಯರು 100 ಜನ ಬಂದ್ರು, ಇಲ್ಲಪ್ಪ ನನ್ನ ಹೆಂಡತಿಗೆ ನಾನು ತಾಳಿ ಕಟ್ಟಿದ್ದೀನಿ, ಅವಳಿಗೆ ನಾನು ದ್ರೋಹ ಮಾಡಲ್ಲ ಅನ್ನೋ ಬುದ್ಧಿ ನಮಗಿದ್ರೆ, ಎಂಥ ಅಪ್ಸರೆ ಎಂಥ ಸುಂದರಿಯರು ಬಂದ್ರೇನು? ಅದಕ್ಕೆ ಅವಳೇನು ಅನುಭವಿಸ್ಬೇಕು ಅದು ಅನುಭವಿಸ್ತಾಳೆ. ಅದು ನೀನೇನು ಕೇಳಬೇಕಾಗಿಲ್ಲ, ನಾನು ಹೇಳಬೇಕಾಗಿಲ್ಲ. ಅದು ನಿಯಮ, ಅದನ್ನ ಯಾರೂ ತಪ್ಪಿಸ್ಕೊಳೋಕ್ಕಾಗಲ್ಲ. ಈಗ ನಿನ್ನ ಗಂಡಂದು ಶುರುವಾಗಿದೆ ಅಷ್ಟೇ. ಹೌದು ಸರ್, ತುಂಬಾ ಅನುಭವಿಸಿದ್ರು ಸರ್. ಅದ್ರ ಬಗ್ಗೆ ಬೇರೆಯವರಿಗೆ ಆಗೋ ಕೆಡುಕಿನ ಬಗ್ಗೆ ನಾವು ಮಾತಾಡೋದು ಬೇಡವಾ? ಅದು ಆಡದವ್ರ ಪಾಪ ಆಡದವ್ರ ಬಾಯಿಗೆ ಯಾಕೆ? ಮಾಡಿರೋರು ಅನುಭವಿಸ್ಕೊಳ್ಳಿ, ನಾವು ಅದನ್ನ ಬಾಯಾರೆ ನಮ್ಮ ಬಾಯಾಕೆ ಹೊಲಸು ಮಾಡ್ಕೊಳ್ಳಿ. ಅದನ್ನಲ್ಲಿಗೆ ಬಿಡು. ಆ ಕಡೆ ವಿಚಾರ ತಲೆ ಕೆಡಿಸ್ಕೊಳ್ಬೇಡ. ಅದು ಅನುಭವಿಸುತ್ತೋ, ಅದು ಬಿದ್ದಿದೆಯೋ ಎದ್ದಿದೆಯೋ, ಈಗ ನಿನಗದು ಬೇಡ. ನಿನ್ನ ಪಾಡಿಗೆ ನಿನ್ನ ಕರ್ತವ್ಯ ಏನಿದೆ ಅದನ್ನು ಶ್ರದ್ಧೆಯಿಂದ ಮಾಡು. ಭಗವಂತ ನಿನ್ನನ್ನು ನೀನು ಸಾವನ್ನಪ್ಪಿ ಮೇಲೆ ಹೋದಾಗ ಏನವ್ವ ನಿನ್ನ ಕರ್ತವ್ಯ ನೀನು ಸರಿಯಾಗಿ ಮಾಡ್ದ, ಅಯ್ಯೋ ಕ್ಷಮಿಸಪ್ಪ, ನನ್ನ ಗಂಡನ ಬಗ್ಗೆ ಯೋಚನೆ ಮಾಡಿಕೊಂಡು ನನ್ನ ಮಕ್ಕಳಿಗೆ ನಾನು ಏನು ಕರ್ತವ್ಯ ಮಾಡಬೇಕಿತ್ತೋ ಮರೆತು ಬಿಟ್ಟೆ, ಆಗ ನಿನಗೆ ನರಕ. ನಿನಗೆ ಇನ್ಯಾರು ಮೋಸ ಮಾಡಿದ್ರು ಅದು ನಿನ್ನ ತಪ್ಪಲ್ಲ, ಬಟ್ ನಿನ್ನ ಕರ್ತವ್ಯ ನೀನು ಮರೆತು ನಿನ್ನ ಮಕ್ಕಳಿಗೆ ಮೋಸ ಮಾಡಿದ್ರೆ ಅದು ನಿನ್ನ ತಪ್ಪು. ಹೌದು ಸರ್.
ಹಾಗಾಗಿ ಅವನು ನನಗೆ ದ್ರೋಹ ಮಾಡಿದ್ನ, ಅದು ಅವನ ಅಕೌಂಟಿಗೆ ಸೇರ್ಕೊಳ್ಳೋದು, ಅದು ನಿಂದಲ್ಲ, ನಿನ್ನ ತಪ್ಪಲ್ಲ, ಅದು ನಿನಗೆ ಕಣ್ಣೀರು ಹಾಕ್ಸಿದ್ದಾನೆ, ಅದು ಅವನ ಅಕೌಂಟಿಗೆ ಸೇರ್ಕೊಳ್ಳೋದು. ಬಟ್ ನೀನು ಯಾರಿಗೆ ಕಣ್ಣೀರು ಹಾಕಿಸ್ದೆ, ನೀನು ಯಾರಿಗೆ ಕರ್ತವ್ಯ ಮಾಡಬೇಕಿತ್ತು, ಇನ್ಯಾರ್ದೋ ಯೋಚನೆ ಇಲ್ಲ, ಅದನ್ನು ಮರೆತು ಬಿಟ್ಟೆ, ಅದು ನಿನ್ನ ಅಕೌಂಟು. ಹೌದು ಸರ್. ಹಾಗಾಗಿ ನಿನ್ನ ಅಕೌಂಟಿಗೆ ಆ ಪಾಪಗಳು ಬೀಳದ ಹಾಗೆ ನಿನ್ನ ಜವಾಬ್ದಾರಿ ನಿಭಾಯಿಸು. ಆ ಕಾಲನ ಕರೆ ಬಂದಾಗ ಹೊರಡು. ಸದ್ಯಕ್ಕೆ ಮಕ್ಕಳೇ ಎಲ್ಲವೂ ನಿನಗೆ, ತಂದೆ ತಾಯಿ ಬಂಧು ಬಳಗ ಗಂಡ ಅತ್ತೆ ಮಾವ ಎಲ್ಲ ನಿನಗೆ ಅವರ ಉದ್ಧಾರಕ್ಕೋಸ್ಕರ ನಿನ್ನ ಜೀವನವನ್ನು ಗಟ್ಟಿಯಾಗಿ ಇಟ್ಕೊಂಡು ನೀನು ಜೀವಂತವಾಗಿ ಬದುಕು, ಸಂತೋಷವಾಗಿ ಬದುಕು. ತೀರಾ ಮುಂದಾಲೋಚನೆ ಮಾಡಿಕೊಂಡು ನೆಗೆಟಿವ್ ಆಲೋಚನೆ ಮಾಡಿಕೊಂಡು ಅವಳಗೆ ಹಂಗಾಗ್ಬೋದಾ, ಇವನಿಗೆ ಹೆಂಗಾಗ್ಬೋದಾ, ಯಾರಿಗೆ ಹೆಂಗಾದರೂ ಆಗಲಿ ಅದು ನಿನ್ನ ಕೈಲಿಲ್ಲ. ನೀನು ಅಬ್ಬಬ್ಬ ಅಂದರೆ ಊಹೆ ಮಾಡ್ಕೊಳ್ಬೋದು, ಶಾಪ ಹಾಕ್ಬೋದು. ಬಟ್ ನೀನು ಶಾಪ ಹಾಕಿದ್ರು ಹಾಕದೇ ಹೋದರೂ, ಈಗ ನೀನು ಒಂದು ಬೀಜವನ್ನು ನೆಲಕ್ಕೆ ಬಿತ್ತನೆ ಮಾಡಿ ಆದಮೇಲೆ ಅದಕ್ಕೆ ನೀನು ನೀರು ಒಯ್ದೇ ಹೋದರೂ ಅದು ಚಿಗುರಬೇಕಾ, ಅದು ಹೊರಗಡೆ ಬರಬೇಕಾ, ಅದು ಸಸಿ ಆಗಬೇಕಾ, ಮರವಾಗಬೇಕಾ, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಹಾಗಾಗಿ ಆತನಿಗೇನಾಗಬೇಕು, ಅವಳಿಗೇನಾಗಬೇಕು, ಅದಕ್ಕೊಂದು ಸ್ಕ್ರಿಪ್ಟ್ ಇರುತ್ತೆ, ಅದಕ್ಕೊಂದು ಯೋಜನೆ ಇರುತ್ತೆ, ಅದ್ರ ಪ್ರಕಾರ ಅದು ವಿಧಿ ನಡೆಯುತ್ತೆ. ಅವರ ಕೆಟ್ಟತನಕ್ಕೆ ನಾನು ಬಲಿಯಾಗದಂಗೆ ನನ್ನನ್ನು ನಾನು ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಒಳ್ಳೇದಾಗಲ್ಲವ. ಬಹಳ ಖುಷಿ ಆಯಿತು. ನಿನ್ನ ಕಡೆಯಲ್ಲಿ ನೀನು ನಿರ್ಧಾರಕ್ಕೆ ಬಂದಿದ್ದೀಯಾ, ಒಂದು ಸ್ಪಷ್ಟತೆ ಇದೆ, ಒಂದು ಕ್ಲಾರಿಟಿ ಇದೆ. ಫೈನ್, ನಾನೀಗ ಇವ್ರಿಗೋಸ್ಕರ ಬದುಕಬೇಕು, ಹಿಂಗೆ ಬದುಕಬೇಕು, ಅದನ್ನೆಲ್ಲ ಮರೆತು ಬದುಕಬೇಕು, ಅವನಿಗೇನಾಗುತ್ತೋ ಅವಳಿಗೇನಾಗುತ್ತೋ ಇದೆಲ್ಲ ನನಗೆ ಬೇಡದೇ ಇರೋ ವಿಚಾರ. ನನ್ನ ಕರ್ತವ್ಯ ನಾನು ಶ್ರದ್ಧೆಯಿಂದ ಮಾಡಬೇಕು, ಉಳಿತಾಯ ಮಾಡಬೇಕು, ಚೆನ್ನಾಗಿ ತಿಂದು ಉಂಡು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು 4 ಕಾಸು ಕೂಡಿಟ್ಕೊಂಡು ಆಪತ್ಕಾಲಕ್ಕೆ ಅಂತ ಒಂದಷ್ಟು ಹಣ ಕೂಡಿಟ್ಟುಕೊಂಡು ನನ್ನ ಜೀವನ ನಾನು ನೋಡ್ಕೊಳ್ಬೇಕು. ಮುಂದೊಂದು ದಿವಸ ಆತ ನೋಡೋಣ, ಅವತ್ತು ಇಲ್ಲಿಗೆ ಬಂದು ಮಾತಾಡು, ಅಥವಾ ಯಾರ್ದೋ ಸಲಹೆ ಕರ್ಕೊಳ್ಬೇಕಾ ಬಿಡಬೇಕಾ, ಅದು ಮಕ್ಕಳನ್ನು ಸಲಹೆ ತಗೊಂಡು ಕರ್ಕೊ. ಇಲ್ಲ ಅದು ಬರಲ್ಲ, ಅದ್ರ ಪಾಡಿಗೆ ಅದಲ್ಲೇ ಇರುತ್ತೆ ಅನ್ನೋದಾದ್ರೆ ನಿನ್ನ ಪಾಡಿಗೆ ನಿನ್ನ ಜೀವನ ಮಾಡು. ಮುಂದೆ ಏನಾದರೂ ಒಂದಿನ ಏನಾದರೂ ಗೊಂದಲ ಬಂದರೆ ನೀನು ಬಂದು ಮಾತಾಡ್ಬೋದವ. ಆಯ್ತು ಸರ್, ತುಂಬಾ ಧನ್ಯವಾದ ಸರ್. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ಸರ್, ಸಮಾಧಾನ ಆಯ್ತು. ಸಮಾಧಾನ ಯಾವಾಗ್ಲೂ ಇರುತ್ತೆ, ಆದ್ರೆ ನಮ್ಮ ಕೆಲವು ಆಲೋಚನೆಗಳು ಅದಕ್ಕೆ ಕೊಳ್ಳಿ ಇಟ್ಬಿಡ್ತವೆ. ಹೌದು ಸರ್. ಸಮಾಧಾನವಾಗಿರು, ಚೆನ್ನಾಗಿ ಊಟ ಮಾಡು, ಆರೋಗ್ಯ ಕಾಪಾಡ್ಕೊ. ಗಂಡನ್ಗೂ ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ನಾನು ಬಯಸದೇ ಇರಲಿ, ಅವ್ರವ್ರಿಗೆ ಧರ್ಮಕ್ಕೆ ಧರ್ಮ, ಅಧರ್ಮಕ್ಕೆ ಅಧರ್ಮ. ತಿಂದವ್ ನೀರು ಕುಡಿಲೇಬೇಕು, ಇಲ್ಲ ಅಂದ್ರೆ ಬಾಯಾರಿಕೆ ತಡೆಯೋಕ್ಕಾಗಲ್ಲ. ಹೌದು ಸರ್. ಹಾಗಾಗಿ ಭಗವಂತ ಎಲ್ಲರನ್ನೂ ಕಾಪಾಡಪ್ಪ. ಲೋಕೋ ಸಮಸ್ತ ಸುಖಿನೋ ಭವಂತು ಅನ್ಬಿಡ್ಬೇಕು. ನಾನು ಧರ್ಮ ಬಿಡಲ್ಲಪ್ಪ, ನಾನು ಅದೇನೇ ಕಷ್ಟ ಬರಲಿ ನಾನು ಹಿಂಗೆ ಇರ್ತೀನಿ, ನಾನು ಒಬ್ಬಳೇ ಬದುಕಿ ಕಡೆಗೆ ನಾಯಿನ ರೀತಿ ಅನ್ನೋದಾಗಲಿ ನನ್ನ ದೇಹವನ್ನು, ನಾನಂತೂ ನಾಳೆ ನನಗೆ ಆಗ್ತಾರೆ ಬಿಡು ಅಥವಾ ಅವ್ರ ಹತ್ರ ದುಡ್ಡಿದೆ ಬಿಡು ಅನ್ನೋ ಕಾರಣಕ್ಕೆ ಅಧರ್ಮಿಗಳ ಜೊತೆ ನಾನು ಹೋಗ್ಲಿಕ್ಕೆ ಸಿದ್ಧಳಿಲ್ಲ. ಈ ಧರ್ಮವನ್ನು ಹಿಡ್ಕೊಂಡು ಬದುಕು, ಅದು ನಿನ್ನ ಮಕ್ಕಳನ್ನು ಕಾಪಾಡುತ್ತೆ. ಆಯ್ತು ಸರ್. ಶುಭವಾಗಲು. ಓಕೆ ಸರ್. ಈಶ್ವರ ನೋಡಿ, ಹೆಣ್ಣು ಮಕ್ಕಳು ಎಷ್ಟು ಕಷ್ಟದಲ್ಲಿ ಇದ್ದಾರೆ. ಈ ಪರಸ್ತ್ರೀ ಸಹವಾಸ ಮಾಡಿ ಕಟ್ಕೊಂಡು ಹೆಂಡತಿ ಮಕ್ಕಳನ್ನ ಕಣ್ಣೀರು ಹಾಕ್ಸೋ ಇಂಥವ್ರಿಗೆ ಏನು ಹೇಳೋದು? ಇದಕ್ಕೆ ಏನು ಕೊನೆ ಏನು? ಯಾರು ಇದು ಕೊನೆ ತರೋರು ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಇದು ಕೊನೆ ತರಲಿಕ್ಕಾಗಲ್ಲ. ಇದು ಸೃಷ್ಟಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇದಿರುತ್ತೆ. ಆದರೆ ಹೆಣ್ಣು ಮಕ್ಕಳು ಬುದ್ಧಿ ಕಲ್ತ್ಕೊಬೇಕು. ಇಂಥವ್ರು ಅಂತ ಗೊತ್ತಾಯ್ತಾ, ತಿದ್ದಿ. ಯಾರೂ ತಪ್ಪು ಮಾಡದೇ ಇರಲ್ಲ, ತಪ್ಪಾಗುತ್ತೆ, ತಿದ್ದಿ. ಆದರೆ ಅವರು ಹೆಂಡತಿ ಮಕ್ಕಳ ಕಡೆ ಗಮನ ಕೊಡ್ಲಿಕ್ಕೆ ತಯಾರೇ ಇಲ್ಲ ಅನ್ನೋದಾದರೆ ಅವ್ರನ್ನ ಬಿಟ್ಬಿಡ್ಬೇಕು. ನೀವು ಬುದ್ಧಿ ಕಲಿಯದ ಹೊರತು ಇದೆಲ್ಲ ಸರಿ ಹೋಗೋ ವಿಚಾರಗಳಲ್ಲ. ಯೋಚನೆ ಮಾಡಿ. ಪಾಪ ಈಗ 2 ಹೆಣ್ಣು ಮಕ್ಕಳನ್ನು ಏನೋ ಅಷ್ಟೋ ಇಷ್ಟೋ ಸಂಬಳ ಬರೋದಕ್ಕೆ ಕೆಲಸ ಮಾಡೋದಕ್ಕೆ ಸರೋಯ್ತು, ಏನೂ ಇಲ್ಲ, ವಿದ್ಯೆನೂ ಇಲ್ಲ, ಶಿಕ್ಷಣ ಇಲ್ಲ. ಪಾಪ ಈಶ್ವರ, ಯಾರ ಬೆಂಬಲವೂ ಇಲ್ಲ ಅನ್ನೋದಾಯಿದ್ರೆ ಏನಾಗಬೇಕಿತ್ತು ಈಕೆ ಕತೆ? ಹಾಗಾಗಿ ದಯವಿಟ್ಟು ಅಪ್ಪ ಅಮ್ಮ ಮದುವೆ ಮಾಡೋ ಮುಂಚೆ ನೋಡಿ ವಿಚಾರಿಸಿ ಕೊಡಿ. ಹಾಗೂ ವಿಚಾರಿಸಿ ಕೊಟ್ಟರು ಹಿಂಗೇನೋ ನಡೀತು ಅಂದಾಗ ಬೇಜಾರು ಮಾಡ್ಕೊಂಬೇಡಿ, ಮಗಳ ಪರ ನಿಲ್ಲಿ.
ಗೌರವ ಮರ್ಯಾದೆ ಹಾಳಾಗುತ್ತೆ. ನೀನು ಗಂಡ ನಿನ್ನನ್ನು ಕೊಂದರೂ ಪರವಾಗಿಲ್ಲ, ನೀನು ತವ್ರ ಮನೆಗಂತೂ ಬರಬೇಡ, ನಮ್ಮ ಮರ್ಯಾದೆ ಹಾಳಾಗುತ್ತೆ, ನಿನ್ನ ತಂಗಿ ಮದುವೆ ಆಗಿಲ್ಲ. ಒಂದು ಪ್ರಾಣ ನೀವೇ ಮದುವೆ ಮಾಡಿಕೊಟ್ಟಿದ್ದು ಅವನು ಯೋಗ್ಯನಲ್ಲ ಅಂತ ಗೊತ್ತಾದಾಗ ನಿಮ್ಮ ಗೌರವಕ್ಕೋಸ್ಕರ ಒಂದು ಜೀವವನ್ನು ಬಲಿ ಕೊಡೋದು ಅಂದರೆ, ಒಬ್ಬರನ್ನು ಬಲಿ ಕೊಟ್ಟು ನನ್ನ ಗೌರವ ನಾನು ಉಳಿಸ್ಕೊಳ್ಳೋದು ಅಂಥ ಗೌರವ ಯಾಕೆ ಬೇಕು? ಒಬ್ಬರನ್ನು ಬಲಿ ಕೊಟ್ಟು ಉಳಿಸ್ಕೊಳ್ಳೋ ಗೌರವ ಎಲ್ಲಿದೆ ಈ ಜಗತ್ತಲ್ಲಿ? ಅದು ಮನೆ ಮಗಳನ್ನು ಬಲಿ ಕೊಟ್ಟು ಯಾವ ಗೌರವ ಅದು? ಹಾಗಂತ ಮನೆಗೆ ಕರ್ಕೊಂಬಂದು ಕೂರಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಏನೂ ಆಗಲ್ಲವ, ನಾವು ನಿಮ್ಮ ಜೊತೆ ಇದ್ದೀವಿ, ಕೈಲಾದಷ್ಟು ನೆರವಾಗಿ ಅಟ್ಲೀಸ್ಟ್ ಒಂದು ಧೈರ್ಯದ ಮಾತು ಹೇಳಿ, ಬಹುಶಃ ಅವ್ರಿಗದು ಉಪಯೋಗ ಆಗಬಹುದು. ಇರಲಿ ಪಾಪ, ಯಾರ್ಯಾರ ಪರಿಸ್ಥಿತಿ ಏನೇನು ಇರ್ತತೋ. ಆದರೂ ಇಂಥ ಕಥೆಗಳನ್ನು ಕೇಳಾದ್ಮೇಲೆ ಹೆಣ್ಮಕ್ಳು ಎಚ್ಚೆತ್ತುಕೊಳ್ಬೇಕು. ಪ್ರೀತಿ ಪ್ರೇಮ ಅಂತ ಹೋಗಿ ಯಾರ್ಯಾರನ್ನೂ ನೀವು ಕಾಲೇಜ್ ಲೆವೆಲಲ್ಲಿ ಏನು ನೋಡಿ ಇಷ್ಟಪಡ್ತೀರಾ, ಮದುವೆ ಆದ ಮೇಲೂ ಅದೇ ವ್ಯಕ್ತಿತ್ವ ಇರುತ್ತೆ ಅಂತ ಅಲ್ಲ. ಕಾಲೇಜ್ ಅನ್ನೋದು ಅದೊಂದು ಬಣ್ಣದ ಲೋಕ, ಬಟ್ ಬದುಕಿನ ವಾಸ್ತವ ಬೇರೆ ಇರುತ್ತೆ. ಅಪ್ಪ ಅಮ್ಮನಿಂದ ಕಣ್ಣು ಮುಚ್ಚಿಸಿ ಅಥವಾ ಕಣ್ಣು ತಪ್ಪಿಸಿ ಏನೇನೋ ನೀವೇ ನಿರ್ಧಾರ ತಗೊಂಡು ಆಮೇಲೆ ಅನುಭವಿಸ್ಬೇಡಿ. ಹೌದಲ್ಲ? ಆಯ್ತು, ಒಳ್ಳೇದಾಗ್ಲವ್ವ.